ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಟುಡೇಸ್ ಕ್ಲಾಸ್. ಸೊ ಇವತ್ತಿನ ಕ್ಲಾಸಲ್ಲಿ ಅಯೋನೈಸೇಷನ್ ಎನರ್ಜಿ ಮೇಲೆ ಒಂದಷ್ಟು ಕ್ವಶನ್ಸ್ಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಆಫ್ಟರ್ ದ್ಯಾಟ್ ವೇರಿಯೇಬಲ್ ಆಕ್ಸಿಡೇಷನ್ ಸ್ಟೇಟ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣಂತೆ. ಅದಾದಮೇಲೆ ಹೈಯರ್ ಸ್ಟೆಬಿಲಿಟಿ ಆಫ್ ಆಕ್ಸಿಡೇಷನ್ ಸ್ಟೇಟ್, ಅಂದರೆ ಸ್ಟೆಬಿಲಿಟಿ ಆಫ್ ಆಕ್ಸಿಡೇಷನ್ ಸ್ಟೇಟ್ ಇನ್ ಹೈಯರ್ ಆಕ್ಸಿಡೇಷನ್ ಸ್ಟೇಟ್ ಹೇಗಿರ್ತದೆ ಮತ್ತು ಲೋವರ್ ಆಕ್ಸಿಡೇಷನ್ ಸ್ಟೇಟ್ ಹೇಗಿರ್ತದೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಫಸ್ಟ್ ಕ್ವಶನ್ ನೋಡಿ, ಈ ರೀತಿ ಕೇಳ್ತಾರೆ. ಫಸ್ಟ್ ಅಯನೈಸೇಷನ್ ಎಂಥಾಲ್ಪಿ ಆಫ್ ಕ್ರೋಮಿಯಂ ಇಸ್ ಲೆಸ್ ದ್ಯಾನ್ ಮ್ಯಾಂಗನೀಸ್, ಗಿವ್ ರೀಸನ್. ಅಥವಾ ಕ್ವಶನ್ ಹೀಗೂ ಕೂಡ ಇರ್ಬೋದು, ಅಮಾಂಗ್ ಕ್ರೋಮಿಯಂ ಅಂಡ್ ಮ್ಯಾಂಗನೀಸ್ ವಿಚ್ ಹ್ಯಾವ್ ಲೆಸ್ ಅಯೋನೈಸೇಷನ್ ಎನರ್ಜಿ. ಸೊ ರಿಮೆಂಬರ್, ಇಲ್ಲಿ ಫಸ್ಟ್ ಅಯೋನೈಸೇಷನ್ ಎನರ್ಜಿ ಅಂದ್ರೆ IE1. ಯಾವಾಗ ನೆನ್ಪಿಟ್ಕೊಳ್ಳಿ, ಫಸ್ಟ್ ಅಂತಂದ್ರೆ ಎನರ್ಜಿ ರಿಕ್ವೈರ್ಡ್ ಟು ರಿಮೂವ್ ದಿ ಲಾಸ್ಟ್ ಎಲೆಕ್ಟ್ರಾನ್ ಇಸ್ ಕಾಲ್ಡ್ ಆಸ್ ಫಸ್ಟ್ ಅಯೋನೈಸೇಷನ್ ಎನರ್ಜಿ. ಎಲ್ಲಿ ಒಂದು ಎಲೆಕ್ಟ್ರಾನ್ ತೆಗೆಯುವಂಥದ್ದು, ರೈಟ್? ಸೊ ಒಂದು ಎಲೆಕ್ಟ್ರಾನ್ ತೆಗೆಯುವಂಥದ್ದು, ದಟ್ ಈಸ್ ರಿಮೆಂಬರ್ ಫಸ್ಟ್ ಅಯೋನೈಸೇಷನ್ ಎನರ್ಜಿ. ಎರಡನೇ ಎಲೆಕ್ಟ್ರಾನ್ ತೆಗೆಯುವಂಥದ್ದು ದಟ್ ಈಸ್ ಸೆಕೆಂಡ್ ಅಯೋನೈಸೇಷನ್ ಎನರ್ಜಿ ಅನ್ನೋದು ಗೊತ್ತಿರಲಿ. ಓಕೆ, ಈಗ ನೋಡಿ, ಫಸ್ಟ್ ಅಯೋನೈಸೇಷನ್ ಎನರ್ಜಿ ಆಫ್ ಎಂಥಾಲ್ಪಿ ಕ್ರೋಮಿಯಂ ಲೆಸ್ ದ್ಯಾನ್ ಮ್ಯಾಂಗನೀಸ್ ಅವ್ರಿಗೆ ಕೊಟ್ಬಿಟ್ಟಿದ್ದಾರೆ. ಅಥವಾ ಕ್ರೋಮಿಯಂ ಅಂಡ್ ಮ್ಯಾಂಗನೀಸ್ ಯಾವ್ದು ಕಡಿಮೆ ಇದೆ, ಯಾವ್ದು ಜಾಸ್ತಿ ಇದೆ ಅಂತ ನಾವು ಹೇಳ್ಬೋದು. ಈ ಆನ್ಸರ್ ಅನ್ನು ಹೇಗೆ ಬರೀಬೇಕು ನೋಡಿ. ಫಸ್ಟ್ ವಿಲ್ ರೈಟ್ ದಿ ಕಾನ್ಫಿಗರೇಷನ್. ಕಾನ್ಫಿಗರೇಷನ್ ಬರೆದಾಗ ಅರ್ಧ ಗೊತ್ತಾಗ್ಬಿಡ್ತದೆ ನಮಗೆ ಯಾಕೆ ಅಂತ ಹೇಳಿ. ಸೊ ಈ ಕಾನ್ಫಿಗರೇಷನ್ ಅನ್ನು ಬರೆದ್ರೆ, ಸೊ ಕ್ರೋಮಿಯಂ ಕಾನ್ಫಿಗರೇಷನ್ ಏನು, argon 4s2 sorry 4s1 3d5. so manganese argon 4s2 3d5. ಈಗ ಹೇಳಿ, ಫಸ್ಟ್ ಎಲೆಕ್ಟ್ರಾನ್ ರಿಮೂವಲ್ ಅಂತಂದ್ರೆ ಅರ್ಗಾನ್ ಅಲ್ಲಿ ಎಲ್ಲಿಂದ ಎಲೆಕ್ಟ್ರಾನ್ ರಿಮೂವ್ ಮಾಡ್ತೀವಿ? ಎಸ್ ಇಂದನೋ ಡಿ ದಿಂದನೋ? ಎಸ್ ಇಂದ ರಿಮೂವ್ ಮಾಡ್ಬೇಕು ಅನ್ನೋದು ಗೊತ್ತಿರಲಿ. ಆಲ್ವೇಸ್ ವ್ಯಾಲೆನ್ಸಿ ಶೆಲ್. ನಾನು ಬರೆದಿರೋದು 3D ಲಾಸ್ಟ್ ಬರೀಬಹುದು, ಬಟ್ ವ್ಯಾಲೆನ್ಸ್ ಶೆಲ್ ಇಂದ ಎಲೆಕ್ಟ್ರಾನ್ ರಿಮೂವ್ ಮಾಡಬೇಕು, ಎಸ್ ಇಂದ ರಿಮೂವ್ ಮಾಡಬೇಕು. ಇಲ್ಲಿ ನೋಡಿ, ಎಸ್ ಇಂದ ಅಂದ್ರೆ 4s1 ಇಂದ ರಿಮೂವ್ ಮಾಡ್ತೀವಿ, ಇಲ್ಲಿ ಎಸ್ ಅಂತಂದ್ರೆ 4s2 ದಿಂದ ರಿಮೂವ್ ಮಾಡ್ತೀವಿ. ಅದನ್ನೇ ಆನ್ಸರ್ ಅಲ್ಲಿ ಹೇಗೆ ಬರೆಯೋದು ಅಂತಂದ್ರೆ ವೆರಿ ಸಿಂಪಲ್. ಫಸ್ಟ್ ಅಯೋನೈಸೇಷನ್ ಎಂಥಾಲ್ಪಿ ಆಫ್ ಕ್ರೋಮಿಯಂ ಇಸ್ ಲೆಸ್ ಬಿಕಾಸ್ ಇನ್ ಕ್ರೋಮಿಯಂ electron to be removed from 4s1 which is less stable compared to Mn. ಇಷ್ಟು ಬರೆದ್ರೆ ಸಾಕು. ಸೆಕೆಂಡ್ ಕ್ವಶನ್ ನಿಮಗೆ ಕೊಡ್ತೀನಿ, ನೀವೇ ಬರೀರಿ ಅದನ್ನ. ಓಕೆ, ಈ ಕ್ವಶನ್ ಬರ್ಕೊಳ್ಳಿ. ಯು ಕ್ಯಾನ್ ರೈಟ್ ದ ಆನ್ಸರ್. ಬಹಳ ಸಿಂಪಲ್. ಕಾನ್ಫಿಗರೇಷನ್ ಅಷ್ಟು ಚೇಂಜ್ ಮಾಡಬೇಕು. ಅಂಡ್ ಸ್ಟೇಟ್ಮೆಂಟ್ ಒಳಗೆ ಕ್ರೋಮಿಯಂ ಬದಲಿಗೆ ಕಾಪರ್ ಬರೀಬೇಕು, ಅಂಡ್ ಮ್ಯಾಂಗನೀಸ್ ಬದಲಿಗೆ ಸಿಂಕ್ ಬರೀಬೇಕು. ಓಕೆ, ಮೂರನೇದು ಇದರಲ್ಲಿ ಈ ರೀತಿ ಕ್ವಶನ್ ಕೇಳಿದ್ರೆ, ವಿಚ್ ಅಮಾಂಗ್ ಕ್ರೋಮಿಯಂ ಅಂಡ್ ಮ್ಯಾಂಗನೀಸ್ ವಿಚ್ ಹ್ಯಾಸ್ ಮೋರ್ ಸೆಕೆಂಡ್ ಅಯೋನೈಸೇಷನ್ ಎನರ್ಜಿ, ಗಿವ್ ರೀಸನ್. ಈಗ ನೋಡಿ, ಕ್ರೋಮಿಯಂ ಮ್ಯಾಂಗನೀಸ್ ಸೆಕೆಂಡ್ ಅಯೋನೈಸೇಷನ್ ಎಂಥಾಲ್ಪಿ, ಇದಕ್ಕೆ ಮತ್ತೆ ಕಾನ್ಫಿಗರೇಷನ್ ಬರೆಯೋಣಂತೆ. ಈಗ ನೋಡಿ, ಕಾನ್ಫಿಗರೇಷನ್ ಹೇಗೆ ಬರೀಬೇಕು? Cr ಪ್ಲಸ್ ಬರೀಬೇಕು, Mn ಪ್ಲಸ್ ಬರೀಬೇಕು. ಯಾಕೆ? ಆಲ್ರೆಡಿ ಯು ಹ್ಯಾವ್ ರಿಮೂವ್ಡ್ 1 ಎಲೆಕ್ಟ್ರಾನ್. ಈಗ ಎರಡನೇ ಎಲೆಕ್ಟ್ರಾನ್ ರಿಮೂವ್ ಮಾಡೋದು ನಾವು ನೋಡ್ತಾ ಇದೀವಿ, ಹೌದಾ? ಈಗ ಕಾನ್ಫಿಗರೇಷನ್ ನಾನು ಬರೀತೀನಿ, ಅರ್ಗಾನ್ 3d5 4s0. ಇದನ್ನ ಬರೀಲೇಬೇಕಂತ ಏನಿಲ್ಲ, ಹೋಗ್ಬಿಟ್ಟಿದೆ. Mn ಪ್ಲಸ್ ಅಲ್ಲಿ ಅರ್ಗಾನ್ 4s1 3d5. ಈಗ next electron from chromium is to be removed from 3d5. difficult to remove because 3d5 is more stable. Mn ನಲ್ಲಿ next electron to be removed from 4s, hence easy to remove compared to chromium. Hence Mn is having less, chromium is having more. Answer ಏನಂದ್ರೆ chromium has more IE2 ಅಂದ್ರೆ second ionization enthalpy, because remember, in chromium electron is to be removed from more stable 3d5 configuration. So this should be the answer. ಈ ಕ್ವಶನ್ ನಿಮಗೆ ಸಿ ಯು ಗುಡ್. ನೋಡಿ, ಕಾಪರ್ ಅಷ್ಟೇ. ಈಗ ಅರ್ಗಾನ್ ಇದೆ, 3d10 ಬರೀತೀರಿ, ಅಂಡ್ ಜಿಂಕ್ Cu ಪ್ಲಸ್, ಇದು ಜಿಂಕ್ ಪ್ಲಸ್ ಇದೆ. ಸೊ argon 3d10 4s1 ಬರೀತೀರಿ. ಸೇಮ್ ಸ್ಟೇಟ್ಮೆಂಟ್. ಕ್ರೋಮಿಯಂ ಇದ್ದಲ್ಲಿ Cu ಹಾಕಿ ಅಷ್ಟೇ. 3d5 ಇದ್ದಲ್ಲಿ 3d10 ಬರೀರಿ ಅಷ್ಟೇ. ಒಂದು ಕ್ವಶನ್ ಇದ್ರೊಳಗೆ ಕೇಳಿದ್ದಿದೆ. ನಾವು ನೋಡಿ, ಇದು ಕ್ವಶನ್. ಥರ್ಡ್ ಅಯೋನೈಸೇಷನ್ ಎಂಥಾಲ್ಪಿ ಆಫ್ ಮ್ಯಾಂಗನೀಸ್ ಇಸ್ ಎಕ್ಸೆಪ್ಷನಲಿ ಹೈ, ಗಿವ್ ರೀಸನ್ ಅಂತ ಕೇಳ್ತಾರೆ. ಥರ್ಡ್ ಒನ್ ಈಸ್ ಎಕ್ಸೆಪ್ಷನಲಿ ಹೈ, ಗಿವ್ ರೀಸನ್ ಅಂತ ಕೇಳ್ತಾರೆ ಮ್ಯಾಂಗನೀಸ್ಗೆ. ಅವಾಗ ಏನ್ ಮಾಡ್ಬೇಕು? ಮತ್ತೆ
ಮ್ಯಾಂಗನೀಸ್ ಕಾನ್ಫಿಗರೇಷನ್ ಬರೀ. ಈಗ ಥರ್ಡ್ ಕೇಳ್ತಾ ಇದ್ದಾರೆ ಅಂದ್ರೆ 2+ ಕಾನ್ಫಿಗರೇಷನ್ ಬರೀಬೇಕು. ಅಂದ್ರೆ ಎರಡು ಆಲ್ರೆಡಿ ರಿಮೂವ್ ಮಾಡಿದೀವಿ, ಮೂರನೇದು ರಿಮೂವ್ ಮಾಡೋದ್ರ ಬಗ್ಗೆ ಕೇಳ್ತಾ ಇದ್ದಾರೆ ಅಂತ ಅರ್ಥ. ಸೊ ಕಾನ್ಫಿಗರೇಷನ್ ಬರೀರಿ ಅರ್ಗಾನ್ 3d5 ಇಷ್ಟೇ. ಹೌದಾ? ಇಷ್ಟೇ. ಯಾಕಂದ್ರೆ 4s ರಿಮೂವ್ ಮಾಡ್ಬಿಟ್ವಿ. Now you can write because third ionization energy is high because in manganese third electron is to be removed from 3d5 which is more stable. This question is for you. Oxidation state. Next we'll discuss about oxidation state. First of all, oxidation state ಅಂದ್ರೇನು ಅದನ್ನು ನೋಡೋಣ. How to calculate ಒಂದು ಎಕ್ಸಾಂಪಲ್ ಹೇಳ್ತೀನಿ. ಅದಾದ್ಮೇಲೆ ವಿಲ್ ಕಮ್ ಟು ದಿ ಡಿ ಬ್ಲಾಕ್ ಎಲಿಮೆಂಟ್ ಆಕ್ಸಿಡೇಷನ್ ಸ್ಟೇಟ್. ಈಗ ನೋಡಿ ಆಕ್ಸಿಡೇಷನ್ ಸ್ಟೇಟ್ ಅಂತಂದ್ರೆ ಸೊ ಫಸ್ಟ್ ಆಕ್ಸಿಡೇಷನ್ ಸ್ಟೇಟ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಕೊಡ್ತೀನಿ. ಸಿ ವೇರಿಯೇಬಲ್ ಅಂದ್ರೆ ಮೀನಿಂಗ್ ಏನು? ವೇರಿಯೇಬಲ್ ಅಂದ್ರೆ ನಾಟ್ ಓನ್ಲಿ +1, ಓನ್ಲಿ +2, ಓನ್ಲಿ +3, ಓನ್ಲಿ +4 ಇಲ್ಲ. ಈಗ ನೋಡಿ ಅಲ್ಕಲಿ ಮೆಟಲ್ಸ್ ಗೆ ಯಾವಾಗಲೂ +1 ಇದೆ, ಒಂದೇ +1. ಅಲ್ಕಲೈನ್ ಅರ್ತ್ ಮೆಟಲ್ ಗೆ ಓನ್ಲಿ +2. ಈ ರೀತಿ ಡಿ ಬ್ಲಾಕ್ ಎಲಿಮೆಂಟ್ ಅಲ್ಲಿ ಇಲ್ಲ. ಬಟ್ ಡಿ ಬ್ಲಾಕ್ ಎಲಿಮೆಂಟ್ ಅಲ್ಲಿ ಏನಿದೆ? ವೇರಿಯೇಬಲ್ ಅಂದ್ರೆ +1 ಇಂದ +7 ತನಕ ಕಾಣಿಸ್ತದೆ ನಿಮಗೆ. ಅಷ್ಟು ವೇರಿಯೇಷನ್ ಇದೆ ಅನ್ನೋದನ್ನ ನಾವು ವೇರಿಯೇಬಲ್ ಆಕ್ಸಿಡೇಷನ್ ಸ್ಟೇಟ್ ಅಂತ ಕರಿತೀವಿ. ಫಸ್ಟ್ ನೋಡೋಣಂತೆ ಹೌ ಟು ಕ್ಯಾಲ್ಕುಲೇಟ್ ಆಕ್ಸಿಡೇಷನ್ ಸ್ಟೇಟ್. ಇಫ್ ಯು ರಿಮೆಂಬರ್ ಲಾಸ್ಟ್ ಇಯರ್ ರೆಡಾಕ್ಸ್ ರಿಯಾಕ್ಷನ್ ನಿಮ್ಗೆ ಏನಾದ್ರು ಕಲಿಸಿದ್ರೆ ಅದರಲ್ಲಿ ಹೇಳಿರ್ತೀವಿ. ಸೊ ಅದರಲ್ಲಿ ಆಲ್ ಅಲ್ಕಲಿ ಮೆಟಲ್ಸ್, ರಿಮೆಂಬರ್ ಆಲ್ ಅಲ್ಕಲಿ ಮೆಟಲ್ಸ್ ಆಲ್ವೇಸ್ +1. ಹೌದಾ? ಆಲ್ ಅಲ್ಕಲಿ ಮೆಟಲ್ಸ್ ಆರ್ +1. So all halogens considered as -1. Then oxygen except peroxide always considered as -2, right? So like this ಒಂದಷ್ಟು ಗೊತ್ತಾದ್ರೆ ಸಾಕು. hydrogen +1 like this. Then ಏನ್ ಹೇಳ್ತೀವಿ? total charge on this molecule is nothing ಅಂದ್ರೆ 0. no charge nothing ಅಂದ್ರೆ 0. ಹೌದಾ? is equal to 0. Then oxidation state ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತಂದ್ರೆ ಸೊ sum of oxidation states of all these elements equal to 0. ಹೌದಾ? Then ಇದ್ರೊಳಗೆ ಯಾವ್ದನ್ನ ಅವ್ರು ಕೇಳಿದ್ದಾರೆ ಅದನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಯಾವಾಗಲೂ ಜನರಲ್ಲಿ ಇದ್ರೊಳಗೆ ಕೆ ನೋಡಿ ಅಲ್ಕಲಿ ಮೆಟಲ್ ಗೊತ್ತಿದೆ, ಆಕ್ಸಿಜನ್ ಗೊತ್ತಿದೆ, Mn ಕೇಳ್ತಾರೆ. ಅವಾಗ ಏನ್ ಮಾಡ್ತೀವಿ? Mn ಅನ್ನ x ಅಂತ ಇಟ್ಕೋತೀವಿ. ನೋಡಿ ಕೆ ಅನ್ನ +1 ಅಂತ ತಗೊಂಡೆ, ಇದು 4x 4 into -2. ನೋಡಿ ಆಕ್ಸಿಜನ್ -2 ಇದೆಯಾ, 4 ಆಕ್ಸಿಜನ್ ಇದೆಯಾ, ಸೊ ಇಸ್ ಈಕ್ವಲ್ ಟು 0 ಬಂತು. ಸೊ ಇಕ್ವೇಶನ್ ಸಾಲ್ವ್ ಮಾಡಿ ಯು ವಿಲ್ ಗೆಟ್ +7. ಇನ್ನೊಂದು ಎಕ್ಸಾಂಪಲ್ ನೋಡಿ. ಇದರಲ್ಲಿ ಟೋಟಲ್ ಚಾರ್ಜ್ -2 ಕೊಟ್ಟಿದ್ದಾರೆ. ಅದಕ್ಕೆ ಏನ್ ಮಾಡ್ತೀವಿ? ಇಸ್ ಈಕ್ವಲ್ ಟು -2 ಅಂತ ಬರೀತೀವಿ. ಸೊ Cr2 ಅಂದ್ರೆ 2 x Cr. ಹೌದಾ? 2x +7 into -2 ಯಾಕಂದ್ರೆ ಆಕ್ಸಿಜನ್ -2, 7 into -2 ಯಾಕಂದ್ರೆ ಆಕ್ಸಿಜನ್ ಆಲ್ವೇಸ್ -2. ಸೊ ಈ ಒಂದು ಇಕ್ವೇಶನ್ ಸಾಲ್ವ್ ಮಾಡಿ ಯು ವಿಲ್ ಗೆಟ್ +6. Definition of oxidation state is nothing but net numerical charge present on an atom of an element in a molecule or ion. ಅಷ್ಟೇ, ಬಹಳ ಸಿಂಪಲ್. ಹೌದಾ? ಇಷ್ಟೇ. ಇದೇನೆಲ್ಲೂ ಕೇಳೋದಿಲ್ಲ, ಬಟ್ ಗೊತ್ತಿರಲಿ. ರೈಟ್? ನೋಡಿ ಆಲ್ ಡಿ ಬ್ಲಾಕ್ ಎಲಿಮೆಂಟ್ಸ್ ಹ್ಯಾವಿಂಗ್ ಆರ್ ಮೆಟಲ್ಸ್. ಹೌದಾ? ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಗೊತ್ತಿರಲಿ. ಮೆಟಲ್ಸ್ ಆಲ್ವೇಸ್ ವಾಂಟ್ ಟು ಗಿವ್ ಎಲೆಕ್ಟ್ರಾನ್. ರಿಮೆಂಬರ್, ಮೆಟಲ್ಸ್ ಆಲ್ವೇಸ್ ವಾಂಟ್ ಟು ಗಿವ್ ಎಲೆಕ್ಟ್ರಾನ್. ನೀವು ಮೆಟಲ್ಸ್ ಮೇಲ್ಗಡೆ ನೆಗೆಟಿವ್ ಚಾರ್ಜ್ ಅನ್ನ ಎಲ್ಲೂ ನೋಡೋದಿಲ್ಲ. ಯಾವುದೇ ಇರಲಿ, ಅಲ್ಕಲೈನ್ ಅರ್ತ್ ಮೆಟಲ್, ಟ್ರಾನ್ಸಿಷನ್ ಮೆಟಲ್, ಎಫ್ ಬ್ಲಾಕ್ ಎಲಿಮೆಂಟ್ ಮೆಟಲ್, ಪಿ ಬ್ಲಾಕ್ ಎಲಿಮೆಂಟ್ ಮೆಟಲ್, ಎಲ್ಲೂ ಕೂಡ ನಿಮಗೆ ನೆಗೆಟಿವ್ ಚಾರ್ಜ್ ಆನ್ ದ ಮೆಟಲ್ ಕಾಣಿಸೋದಿಲ್ಲ. ಯಾಕೆ? ಬಿಕಾಸ್ ಮೆಟಲ್ಸ್ ಅಂದ್ರೇನೆ ದೇ ವಾಂಟ್ ಟು ಗಿವ್ ಎಲೆಕ್ಟ್ರಾನ್. ಮೆಟಲ್ಸ್ ಅಂದ್ರೇನೆ ದೇ ಆರ್ ಎಲೆಕ್ಟ್ರೋ ಪಾಸಿಟಿವ್, ಅಂದ್ರೆ ದೇ ಆರ್ ರೆಡಿ ಟು ಗಿವ್ ಎಲೆಕ್ಟ್ರಾನ್. ನಾನ್ ಮೆಟಲ್ಸ್ ಅಂದ್ರೆ ದೇ ರೆಡಿ ಟು ಗೇನ್ ಎಲೆಕ್ಟ್ರಾನ್. ಸೊ ರಿಮೆಂಬರ್, ಬಟ್ ನಾನ್ ಮೆಟಲ್ಸ್ ಅಲ್ಲಿ ದೇ ಕ್ಯಾನ್ ಗಿವ್ ಎಲೆಕ್ಟ್ರಾನ್ ಆಲ್ಸೋ. ಅದು ಇಂಪಾರ್ಟೆಂಟ್ ನೋಡಿ. ನಾನ್ ಮೆಟಲ್ಸ್ ಮೇಲೆ ಪ್ಲಸ್ ಕಾಣಿಸ್ತದೆ, Cl is ಪ್ಲಸ್, ಹೈಡ್ರೋಜನ್ ಪ್ಲಸ್, ನಾನ್ ಮೆಟಲ್. ಹೌದಾ? ಬಟ್ ಮೆಟಲ್ಸ್ ಮೇಲ್ಗಡೆ ಮೈನಸ್. ನಿಮಗೆ ಎಕ್ಸಾಂಪಲ್ ಇಲ್ಲ. ಯಾಕೆ ಅಂದ್ರೆ ಮೆಟಲ್ಸ್ ಆರ್ ಆಲ್ವೇಸ್ ವಾಂಟ್ ಟು ಗಿವ್ ಎಲೆಕ್ಟ್ರಾನ್, ಆಲ್ವೇಸ್ ಶೋಸ್ ಪಾಸಿಟಿವ್ ಆಕ್ಸಿಡೇಷನ್ ಸ್ಟೇಟ್. ನೋಡಿ ಪಾಸಿಟಿವ್ ಆಕ್ಸಿಡೇಷನ್ ಸ್ಟೇಟ್, ಯಾಕಂದ್ರೆ ಆಲ್ವೇಸ್ ಕೊಡೋದೇ ಇಷ್ಟ ಅವರಿಗೆ, ತಗೊಳ್ಳೋದಲ್ಲ. ಗೊತ್ತಿರಲಿ. ರೈಟ್? ನಾವು ಹಾಗಂತೇಳಿ ಎಲೆಕ್ಟ್ರಾನ್ ತಗೊಳ್ಳೋದು ಅಂತ ಹೇಳ್ತಾ ಇಲ್ಲ ನಾನು. ಎಲೆಕ್ಟ್ರಾನ್ ಪೇರ್ ಅನ್ನ ತಗೊಳ್ತದೆ, ಮುಂದೆ ಕೋಆರ್ಡಿನೇಷನ್ ಕಾಂಪೌಂಡ್ ಅಲ್ಲಿ ಹೇಳ್ತೀನಿ. ಬಟ್ ಸಿಂಗಲ್ ಎಲೆಕ್ಟ್ರಾನ್ ಡೋನಾರ್ ಅಂತ ಬಂದಾಗ ಆರ್ ಎಲಿಮೆಂಟಲ್ ಫಾರ್ಮ್ ಅಲ್ಲಿ ಎಲೆಕ್ಟ್ರಾನ್ ಕೊಡಬೇಕು ಅಂತ ಬಂದಾಗ ಮೆಟಲ್ಸ್ ಆರ್ ಆಲ್ವೇಸ್ ವಾಂಟ್ ಟು ಗಿವ್ ಎಲೆಕ್ಟ್ರಾನ್. ಅದಕ್ಕಾಗಿ ಜನರಲಿ ಎಬಿಲಿಟಿ ಟು ಗಿವ್ ಎಲೆಕ್ಟ್ರಾನ್ ನಾವು ರಿಮೆಂಬರ್ ಇಟ್ ಸೆಲ್ಫ್ ಅಂಡರ್ ಗೋಯಿಂಗ್ ಆಕ್ಸಿಡೇಷನ್ ಅಂತ ಕರಿತೀವಿ. ಹೌದಾ? ಹೆನ್ಸ್ ರಿಮೆಂಬರ್ ಮೆಟಲ್ಸ್ ಆಕ್ಟ್ ಆಸ್ ಗುಡ್ ರೆಡ್ಯೂಸಿಂಗ್ ಏಜೆಂಟ್. ಅದರಲ್ಲಿ ಮತ್ತೆ ಬೇರೆ ಬೇರೆ ಎಕ್ಸೆಪ್ಷನ್ ಇದೆ, ಬಟ್ ಜನರಲಿ ರಿಮೆಂಬರ್ ಮೆಟಲ್ ಆಕ್ಟ್ ಆಸ್ reducing agents because always it want to give electron, itself undergo oxidation, act as a reducing agent. See, ಇವೆಲ್ಲ ಜನರಲ್ ಪಾಯಿಂಟ್ಸ್. ಈಗ ನಾವು ಡಿ ಬ್ಲಾಕ್ ಅನ್ನು ನೋಡೋಣಂತೆ.
ಡಿ ಬ್ಲಾಕ್ ಅಲ್ಲಿ ರಿಮೆಂಬರ್ ಎನರ್ಜಿ ಅಂತ ತಗೊಂಡಾಗ 1s 2s 2p 3s 3p 4s 3d ಅಂತ ಬರ್ತದ. ಸೊ 4s 3d 4p ಅಂತ ಬರ್ತದೆ ಇದರೊಳಗೆ ರಿಮೆಂಬರ್. ಈಗ ನಾವು ಎನರ್ಜಿ ಡಿಫರೆನ್ಸ್ ಅಂತ ನೋಡಿದ್ರೆ 4s and 3d is very small. Remember 4s and 3d energy difference is small, right? Whereas it is large in case of 1s and 2s. 1s and 2s ಇದರಲ್ಲಿ ಲಾರ್ಜ್ ಇದೆ, ಬಟ್ 4s and 3d ಇದರಲ್ಲಿ ಕಡಿಮೆ ಇದೆ. Remember, hence 4s and 3d you can see that. So in this particular case small energy difference, 1s and 2s in this case large energy difference. ಯಾವಾಗಲೂ ನೆನಪಿಟ್ಕೊಳ್ಳಿ, ಲಾರ್ಜ್ ಎನರ್ಜಿ ಡಿಫರೆನ್ಸ್ ಇದ್ದಾಗ ಯಾವುದು ಕಡಿಮೆ ಎನರ್ಜಿ ಇದೆ, ಯಾವುದು ಜಾಸ್ತಿ ಎನರ್ಜಿ ಇದೆ. ರಿಮೆಂಬರ್ ಆಲ್ವೇಸ್, ಯಾವುದಕ್ಕೆ ಜಾಸ್ತಿ ಎನರ್ಜಿ ಇರ್ತದೆ ಅದು ಹೊರಗಡೆ ದೂರ ಇರ್ತದೆ, ಗೊತ್ತಿರ್ಲಿ, ದೂರ ಇರ್ತದೆ. ಆಲ್ವೇಸ್ ರಿಮೆಂಬರ್, ನ್ಯೂಕ್ಲಿಯಸ್ ಹತ್ರ ಇರುವಂತ ಆರ್ಬಿಟ್ಸ್ ಗಳಿಗೆ ಎನರ್ಜಿ ಯಾವಾಗ್ಲೂ ಕಡಿಮೆ ಇರ್ತದೆ. ಲೆಸ್ ಎನರ್ಜಿ ಮೋರ್ ಸ್ಟೇಬಲ್. ಯಾವಾಗ ಗೊತ್ತಿರಲಿ, ಎನರ್ಜಿ ಅಂಡ್ ಸ್ಟೆಬಿಲಿಟಿ ಇನ್ವರ್ಸ್ಲಿ ಪ್ರಪೋರ್ಷನಲ್. ಓಕೆ, ಲೆಸ್ ಎನರ್ಜಿ ಮೋರ್ ಸ್ಟೇಬಲ್. ಸೊ ಈಗ ಮೋರ್ ಎನರ್ಜಿ ಲೆಸ್ ಸ್ಟೇಬಲ್. ಸೊ ಮೋರ್ ಎನರ್ಜಿ ಲೆಸ್ ಸ್ಟೇಬಲ್. ಹೊರಗಡೆ ಇರೋದು ಮೋರ್ ಎನರ್ಜಿ ಲೆಸ್ ಸ್ಟೇಬಲ್, ರೈಟ್? ಯಾವಾಗ್ಲೂ ಗೊತ್ತಿರಲಿ, ಎನರ್ಜಿ ಡಿಫರೆನ್ಸ್ ಕಡಿಮೆ ಇದ್ದಾಗ ಇದ್ರಾಗಿಂದ ಒಂದಷ್ಟು n ನಂಬರ್ ಆಫ್ ಎಲೆಕ್ಟ್ರಾನ್, ಇದ್ರಾಗಿಂದ ಒಂದಷ್ಟು n ನಂಬರ್ ಆಫ್ ಎಲೆಕ್ಟ್ರಾನ್, ಬೋತ್ ಕ್ಯಾನ್ ಇನ್ವಾಲ್ವ್ಡ್ ಇನ್ ದ ಬಾಂಡಿಂಗ್. ರಿಮೆಂಬರ್, ಇನ್ವಾಲ್ವಿಂಗ್ ಇನ್ ದ ಬಾಂಡಿಂಗ್. ಯಾಕಂದ್ರೆ ಎನರ್ಜಿ ಡಿಫರೆನ್ಸ್ ಕಡಿಮೆ ಇದೆ. ಎನರ್ಜಿ ಡಿಫರೆನ್ಸ್ ಜಾಸ್ತಿ ಇದ್ದಾಗ ಬಾಂಡಿಂಗ್ ದಾಗ ಇನ್ವಾಲ್ವ್ ಆಗೋದು, ಹೊರಗಡೆ ಇರೋದು ಮಾತ್ರ ಇನ್ವಾಲ್ವ್ ಆಗ್ತದೆ, ಒಳಗಡೆ ಕಡಿಮೆ ಎನರ್ಜಿ ಇರೋದು ಇನ್ವಾಲ್ವ್ ಆಗೋದಿಲ್ಲ. ಸೊ ಅದಕ್ಕೆ ನಮಗೆ ಆಲ್ವೇಸ್ ರಿಮೆಂಬರ್, ಅಲ್ಕಲಿ ಮೆಟಲ್ಸ್ ದೊಳಗೆ ಒಂದೇ ಆಕ್ಸಿಡೇಷನ್ ಸ್ಟೇಟು, ಅಲ್ಕಲೈನ್ ಅರ್ತ್ ಮೆಟಲ್ ದೊಳಗೆ ಒಂದೇ ಆಕ್ಸಿಡೇಷನ್ ಸ್ಟೇಟು. ಯಾಕೆ ಬರ್ತದೆ ಅಂತಂದ್ರೆ ಎನರ್ಜಿ ಡಿಫರೆನ್ಸ್ ಅದರಲ್ಲಿ ಜಾಸ್ತಿ ಇದೆ. ಬಟ್ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ ಇಲ್ಲಿ ಯಾಕೆ ಬರ್ತದೆ ಅಂತಂದ್ರೆ ಎನರ್ಜಿ ಡಿಫರೆನ್ಸ್ ಇಲ್ಲಿ ಕಡಿಮೆ ಇದೆ, ರೈಟ್? ರಿಮೆಂಬರ್ ದಟ್. ಹೆನ್ಸ್ ರಿಮೆಂಬರ್, ಡ್ಯೂ ಟು, ಇದು ಬಹಳ ಇಂಪಾರ್ಟೆಂಟ್, 1 ಮಾರ್ಕ್ ಕ್ವಶನ್ ಕೇಳ್ತಾರೆ, 1 ಮಾರ್ಕ್ ಕ್ವಶನ್ ಕೇಳಿದ್ದಿದೆ. ಸೊ 3D elements exist or exhibit, 3D element exhibit variable oxidation state. ಗಿವ್ ರೀಸನ್ ಅಂತ ಕೇಳ್ತಾರೆ 1 ಮಾರ್ಕ್ಸ್. ಬಹಳ ಸಿಂಪಲ್. ಯಾಕೆ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ ಅಂದ್ರೆ ಆನ್ಸರ್ ಇಷ್ಟೆಲ್ಲ ಬರೀಬೇಕಂತೇನಿಲ್ಲ. ಇದ್ರೊಳಗೆ ಏನ್ ನೋಡ್ತಾ ಇರ್ತೀವಿ ನಾವು ಆನ್ಸರ್ನ? ಸ್ಮಾಲ್ ಎನರ್ಜಿ ಡಿಫರೆನ್ಸ್ ಬಿಟ್ವೀನ್ 3D ಅಂಡ್ 4s. ನೀವು ಪೆನಲ್ಟಿಮೇಟ್ ವ್ಯಾಲೆನ್ಸ್ ಬರೀಬೇಕಂತೇನಿಲ್ಲ, ಬರೆದ್ರೆ ಒಂದು ಇಂಪ್ರೆಷನ್, ಚಲೋ ಇಂಪ್ರೆಷನ್ ಅಷ್ಟೇ. ಹಾಗಾದ್ರೆ ಇಷ್ಟು ಸಾಕು ನಮಗೆ. ಸ್ಮಾಲ್ ಎನರ್ಜಿ ಡಿಫರೆನ್ಸ್ ಬಿಟ್ವೀನ್ 3D ಅಂಡ್ 4s ಇಸ್ ದ ಆನ್ಸರ್. ಈಗ ನಾವು ಆಕ್ಸಿಡೇಷನ್ ಸ್ಟೇಟ್ ಅನ್ನು ಬರೀತಾ ಹೋಗೋಣಂತೆ. ಓಕೆ, ಈಗ ಆಕ್ಸಿಡೇಷನ್ ಸ್ಟೇಟ್ ಅನ್ನ ಬರೀತಾ ಹೋಗೋಣಂತೆ. ಹೇಗೆ ಬರೀಬೇಕು? ರಿಮೆಂಬರ್ ಆಲ್ವೇಸ್ ಡಿಪೆಂಡಿಂಗ್ ಆನ್ ದ ಕಾನ್ಫಿಗರೇಷನ್ ಬರೀತೀವಿ. ಯಾವಾಗಲೂ ಆಕ್ಸಿಡೇಷನ್ ಸ್ಟೇಟ್ ಅನ್ನು ಹೇಗೆ ಬರೀತೀವಿ? ಡಿಪೆಂಡಿಂಗ್ ಆನ್ ದ ಕಾನ್ಫಿಗರೇಷನ್. ಓಕೆ, ನೋಬಲ್ ಗ್ಯಾಸ್ ಆದ್ಮೇಲೆ ಎಷ್ಟು ಎಲೆಕ್ಟ್ರಾನ್ ಇದೆ ಅದನ್ನೆಲ್ಲ ರಿಮೂವ್ ಮಾಡಬಹುದು ವಿತ್ ಸಮ್ ಕಂಡೀಷನ್ಸ್ ಅಪ್ಲೈ, ಗೊತ್ತಿರಲಿ. ಈಗ ನೋಡಿ, ಸೋಡಿಯಂ ಗೆ ಯಾಕೆ ನಾವು ಪ್ಲಸ್ ಎ ಬರೀತೀವಿ? ಯಾಕಂತಂದ್ರೆ ಸೋಡಿಯಂ ಗೆ ನಿಯಾನ್ 3s1, ಪೊಟ್ಯಾಷಿಯಂ ಗೆ ಅರ್ಗಾನ್ 4s1, ರುಬಿಡಿಯಂ ಗೆ ಕ್ರಿಪ್ಟಾನ್ 5s1. ನೋಡಿ, ಇದನ್ನ ರಿಮೂವ್ ಮಾಡಕ್ ಬರುವುದಿಲ್ಲ ನಮಗೆ, ನೋಬಲ್ ಗ್ಯಾಸ್ ರಿಮೂವ್ ಮಾಡಕ್ ಬರುವುದಿಲ್ಲ. ಇದನ್ನೆಲ್ಲ 1 1 1, ಅದಕ್ಕಾಗಿ ಎಲ್ಲದೂ ಕೂಡ +1. ಈಗ ನೋಡಿ, ಅಲ್ಯೂಮಿನಿಯಂ ಗೆ ನಿಯಾನ್ 3s2 3p1, ಹೌದಾ? 3 ಎಲೆಕ್ಟ್ರಾನ್ ರಿಮೂವ್ ಮಾಡ್ತೀವಿ, ಅದಕ್ಕಾಗಿ ಅಲ್ಯೂಮಿನಿಯಂ ಯಾವಾಗಲೂ +3 ಆಕ್ಸಿಡೇಷನ್ ಸ್ಟೇಟ್ ಇರ್ತದೆ. ಹೀಗೆ ಕಾನ್ಫಿಗರೇಷನ್ ವಿಲ್ ಗಿವ್ ರೈಸ್ ಟು an idea about how the oxidation state can be written. Okay, so ನೋಡಿ, ಈಗ in this particular case ಕಾನ್ಫಿಗರೇಷನ್ ನಾನು ಸ್ವಲ್ಪ ಎಲಾಬರೇಟ್ ಆಗಿ ಬರೀತೀನಿ, ಅಂದ್ರೆ ರಿಮೂವಲ್ ಆಫ್ ಎಲೆಕ್ಟ್ರಾನ್ ಬಿಕಮ್ ವೆರಿ ಈಸಿ ಫಾರ್ ಅಸ್. ನೋಡಿ, ಇದು 4s2 3d1, ಕರೆಕ್ಟ್? ಇದು ಆರ್ಬಿಟಲ್ ಕಾನ್ಫಿಗರೇಷನ್ ಅಂತ ಬರೀತೀವಿ ನಾವು, ಆರ್ಬಿಟಲ್ ಕಾನ್ಫಿಗರೇಷನ್. ಈಗ ರಿಮೆಂಬರ್, ಈಗ ಒಂದೇ ಆಕ್ಸಿಡೇಷನ್ ಸ್ಟೇಟ್ ಇತ್ತು, ನಮಗೆ ಪ್ರಾಬ್ಲಮ್ ಇಲ್ಲ. ಅದೇ ಮಿನಿಮಮ್ ಅದೇ ಮ್ಯಾಕ್ಸಿಮಮ್, ಹೌದಾ? ಅದೇ ಮಿನಿಮಮ್ ಅದೇ ಮ್ಯಾಕ್ಸಿಮಮ್. ಬಟ್ ಇಲ್ಲಿ ವೆನ್ ದೀಸ್ ಆರ್ ಶೋಯಿಂಗ್ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್, we have to know how to write minimum oxidation state, how to write maximum oxidation state. And one thing remember, when you know minimum maximum, in between ಏನಿದೆಯಲ್ಲ ಎಲ್ಲದೂ ಪಾಸಿಬಿಲಿಟಿ ಇರ್ತದೆ. ಜನರಲಿ ಯಾವ್ದಿಲ್ಲ ಅದನ್ನ ನಾನು ಮೆನ್ಷನ್ ಮಾಡ್ತೀನಿ. ಜನರಲಿ ಎಲ್ಲದೂ ಕೂಡ ಇರ್ತದೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ, ಮ್ಯಾಂಗನೀಸ್ +2 ಇರ್ತದೆ ಮಿನಿಮಮ್, +7 ಈಸ್ ಮ್ಯಾಕ್ಸಿಮಮ್. ಅದು ಮೀನಿಂಗ್ ಏನು? 3 4 5 6 ಎಲ್ಲದೂ ಇದೇ ಇರ್ತದೆ. ಮಿನಿಮಮ್ ಮ್ಯಾಕ್ಸಿಮಮ್ ಗೊತ್ತಿರಲಿ ಅಷ್ಟೇ. ಹೇಗೆ ಮಿನಿಮಮ್ ಬರೀಬೇಕು ಮ್ಯಾಕ್ಸಿಮಮ್ ಬರೀಬೇಕು ನೋಡಿ. ಮಿನಿಮಮ್ ಆಕ್ಸಿಡೇಷನ್ ಸ್ಟೇಟ್ ಬಹಳ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಮಿನಿಮಮ್ ಆಕ್ಸಿಡೇಷನ್ ಸ್ಟೇಟ್ ಅನ್ನು ಹೇಗೆ ಬರೀತೀರಿ? ನಂಬರ್ ಆಫ್ ಎಲೆಕ್ಟ್ರಾನ್ ಫ್ರಾಮ್ 4s, ಅಷ್ಟೇ, ಬಹಳ ಸಿಂಪಲ್. ನಂಬರ್ ಆಫ್ ಎಲೆಕ್ಟ್ರಾನ್ 4s ಎಷ್ಟಿದೆ ಅಷ್ಟು, 4s ಎಷ್ಟಿದೆ ಅಷ್ಟು. ರಿಮೆಂಬರ್,
ಓಕೆ ಮ್ಯಾಕ್ಸಿಮಮ್ ಹೇಗೆ ಬರೀತೀವಿ ಮ್ಯಾಕ್ಸಿಮಮ್ ಮಿನಿಮಮ್ ಅಂತೂ ಇರಲೇಬೇಕು ಮ್ಯಾಕ್ಸಿಮಮ್ ಒಳಗೆ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ ಫ್ರಮ್ 4s ಅಂತ ಇರಲೇಬೇಕು ಪ್ಲಸ್ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ ಇನ್ 3D ವೆರಿ ಇಂಪಾರ್ಟೆಂಟ್ ನೋಡಿ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ ಇನ್ 3D ಕರೆಕ್ಟ್ ನೋಡಿ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ ಇನ್ 3D ಬಹಳ ಇಂಪಾರ್ಟೆಂಟ್ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ ಇನ್ 3D ಎರಡನ್ನು ಸೇರಿಸಿ ಮ್ಯಾಕ್ಸಿಮಮ್ ಬರೆಯೋಣತೆ ಈಗ ಫಸ್ಟ್ ಸ್ಕ್ಯಾಂಡಿಯಂ ನೋಡೋಣತೆ ಮಿನಿಮಮ್ ಎಷ್ಟು ಬರಬೇಕು ಸ್ಕ್ಯಾಂಡಿಯಂಗೆ ಮಿನಿಮಮ್ ಎಷ್ಟು ಅಂತಂದ್ರೆ ಓನ್ಲಿ ಎಲೆಕ್ಟ್ರಾನ್ ಇನ್ 4s ಎಲೆಕ್ಟ್ರಾನ್ ಅದು 1 ಇರಲಿ 2 ಇರಲಿ ಬಟ್ ಮ್ಯಾಕ್ಸಿಮಮ್ ಹೇಗೆ ಬರೀಬೇಕು ಅಂತಂದ್ರೆ 4s ಎಲೆಕ್ಟ್ರಾನ್ ಪ್ಲಸ್ ಅನ್ಪೇರ್ಡ್ ಇನ್ ರಿಮೆಂಬರ್ 3D ಓಕೆ ಇಷ್ಟು ನೆನ್ಪಿಟ್ಕೊಳ್ಳಿ ಈಗ ಸ್ಕ್ಯಾಂಡಿಯಂ ಏನ್ ಬರೀಬೇಕು ಪ್ಲಸ್ 2 ಮಿನಿಮಮ್ ಹೌದಾ ಮ್ಯಾಕ್ಸಿಮಮ್ ಎಷ್ಟು +3 +2 ಅಂಡ್ ಮ್ಯಾಕ್ಸಿಮಮ್ ಈಸ್ +3 ಈಗ ಲೆಟ್ ಮಿ ಟೆಲ್ ಯು ಒನ್ ಥಿಂಗ್ ನಾ ಹೇಳಿದೆ ಎಕ್ಸೆಪ್ಷನ್ಸ್ ಬರ್ತದ ರಿಮೆಂಬರ್ ಸ್ಕ್ಯಾಂಡಿಯಂ ಡಸ್ ನಾಟ್ ಎಕ್ಸಿಬಿಟ್ +2 ಯಾಕೆ ಅನ್ನೋದು ಮುಂದೆ ಹೇಳ್ತೀನಿ ಇಷ್ಟೇ ಗೊತ್ತಿರಲಿ ಈಗ ಸ್ಕ್ಯಾಂಡಿಯಂ ಮಿನಿಮಮ್ +2 ಮ್ಯಾಕ್ಸಿಮಮ್ +3 ಕರೆಕ್ಟ್ ಬಟ್ ಸ್ಕ್ಯಾಂಡಿಯಂ ಡಸ್ ನಾಟ್ ಎಕ್ಸಿಬಿಟ್ +2 ಯಾಕೆ ಅನ್ನೋದು ಮುಂದೆ ಹೇಳ್ತೀನಿ +2 ರೈಟ್ ನೆಕ್ಸ್ಟ್ ಟಿಟಾನಿಯಂ ಕಾನ್ಫಿಗರೇಷನ್ ನೋಡಿ ಮಿನಿಮಮ್ +2 ಒಪ್ಕೊಳ್ತೀರಿ ಸಿ ಮ್ಯಾಕ್ಸಿಮಮ್ +4 ಹೌದಾ ಯಾಕಂದ್ರೆ ಎರಡೇ ಅನ್ಪೇರ್ಡ್ ಇರೋದು 2 +2 4 ಸೊ 2 and 3 ಬಹಳ ಸಿಂಪಲ್ ಹಾಗೆ ಟಿಟಾನಿಯಂ ವೆನಾಡಿಯಂ ನೋಡಿ ವೆನಾಡಿಯಂ ಮಿನಿಮಮ್ 4s2 ಅಂದ್ರೆ 2 ಮ್ಯಾಕ್ಸಿಮಮ್ 3 + 2 5 ಕ್ರೋಮಿಯಂ ನೋಡಿ 4s1 3d5 ಟೋಟಲ್ ಮ್ಯಾಕ್ಸಿಮಮ್ 6 ಮಿನಿಮಮ್ 1 ಎಲ್ಲಿ ಡೌಟ್ ಬರ್ತದೆ ಕೇಳ್ತಾ ಹೋಗಿ ಮ್ಯಾಂಗನೀಸ್ ನೋಡಿ ಮ್ಯಾಂಗನೀಸ್ ಆರ್ಗಾನ್ 5 + 2 7 ಮ್ಯಾಕ್ಸಿಮಮ್ ನೋಡಿ ಮಿನಿಮಮ್ 2 ಐರನ್ ನೋಡಿ ಕಾನ್ಫಿಗರೇಷನ್ ಇದು ಓಕೆ ಕಾನ್ಫಿಗರೇಷನ್ ಇದು ರೈಟ್ ಈಗ ಮಿನಿಮಮ್ +2 ಎಸ್ ಮ್ಯಾಕ್ಸಿಮಮ್ +6 +5 ಈಸ್ ಮಿಸ್ಸಿಂಗ್ ತಪ್ಪಿ ಬರ್ದಿಲ್ಲ ನಾನು ಹಾಗೆ ತಿಳ್ಕೊಬೇಡಿ ಮಿಸ್ಸಿಂಗ್ ರಿಮೆಂಬರ್ Fe +5 ಡಸ್ ನಾಟ್ ಎಕ್ಸಿಸ್ಟ್ ಸಿ ಯಾಕೆ ರೀಸನ್ ಇಲ್ಲ ಯಾಕಂದ್ರೆ 6 ಆಗ್ತದ 4 ಆಗ್ತದ 5 ಯಾಕೆ ಆಗುದಿಲ್ಲ ಅದು ಐರನ್ನೇ ಬಂದು ಹೇಳ್ಬೇಕು ನಮಗೆ ನಾನು ಯಾಕೆ ಆಗುದಿಲ್ಲ ಅಂತೇಳಿ ಬಟ್ ಸರ್ ನೀವು ಹೆಂಗೆ ಹೇಳ್ತೀರಿ ಯಾಕೆ ಆಗುದಿಲ್ಲ ಅಂತೇಳಿ ಡಸ್ ನಾಟ್ ಎಕ್ಸಿಸ್ಟ್ ಅಂತ ಹೆಂಗೆ ಹೇಳ್ತೀರಿ ಬಿಕಾಸ್ ನೋ ಕಂಪೌಂಡ್ ಇನ್ +5 ವಿ ಹ್ಯಾವ್ ಇನ್ ಕೆಮಿಸ್ಟ್ರಿ ಫಾರ್ ಐರನ್ ಮತ್ತೇನ್ ಹೇಳ್ಬೇಕು ಎಕ್ಸಿಬಿಟ್ ಆಗುದಿಲ್ಲ ಅಂತ ಹೇಳ್ಬೇಕು ರೈಟ್ ಸಿ ಯಾವಾಗ್ಲೂ ಒಂದು ಥಿಂಗ್ ಹೇಳ್ತೀನಿ ನಾವ್ ಇಲ್ಲಿ ಏನ್ ಹೇಳಿದ್ವಲ್ಲ ಇದೇನಿದು ಥೆರಾಟಿಕಲ್ ಗೊತ್ತಿರಲಿ ಥೆರಾಟಿಕಲ್ ಇದು ಡಸ್ ನಾಟ್ ಎಕ್ಸಿಸ್ಟ್ ಅನ್ನೋದು ಎಕ್ಸ್ಪೆರಿಮೆಂಟಲ್ ಥೆರಾಟಿಕಲಿ ಐ ಕ್ಯಾನ್ ರೈಟ್ ಬಟ್ ಎಕ್ಸ್ಪೆರಿಮೆಂಟ್ ಈಸ್ ನಾಟ್ ಅಲೋವಿಂಗ್ ಮೀ ಟು ರೈಟ್ ಆಲ್ವೇಸ್ ರಿಮೆಂಬರ್ ಎಕ್ಸ್ಪೆರಿಮೆಂಟ್ ಈಸ್ ಫಸ್ಟ್ ಪ್ರಿಫರೆನ್ಸ್ ಬಟ್ ಥೆರಾಟಿಕಲ್ ಥಿಯರಿಯನ್ನ ಯಾಕೆ ನಾವು ಫಾರ್ಮ್ ಮಾಡಿರ್ತೀವಿ ಈಸಿ ಟು ಅನಲೈಸ್ ಅನ್ನೋದಕ್ಕೆ ಈಗ ನೋಡಿ ಸ್ಕ್ಯಾಂಡಿಯಂ ಟಿಟಾನಿಯಂ ವೆನಾಡಿಯಂ ಕ್ರೋಮಿಯಂ ಮ್ಯಾಂಗನೀಸ್ ನಮ್ಗೆ ಪ್ರಾಬ್ಲಮ್ ಆಗಿಲ್ಲ ಯಾಕಂದ್ರೆ ಥೆರಾಟಿಕಲಿ ಏನೇನು ಆಗಬೇಕು ಅವೆಲ್ಲದು ಸಪೋರ್ಟೆಡ್ ಬೈ ಎಕ್ಸ್ಪೆರಿಮೆಂಟಲ್ ಅಬ್ಸರ್ವೇಷನ್ ಬಟ್ ಅದರಲ್ಲಿ ಒಂದು ಎಕ್ಸೆಪ್ಷನ್ ಅಂತ ಹೇಳಿದೆ ಸ್ಕ್ಯಾಂಡಿಯಂ ಡಸ್ ನಾಟ್ ಎಕ್ಸಿಬಿಟ್ +2 ಯಾಕಂದ್ರೆ ಯಾಕೆ ಬರ್ದಿಲ್ಲ ಅಂತಂದ್ರೆ ಪ್ರಾಕ್ಟಿಕಲಿ ಸ್ಕ್ಯಾಂಡಿಯಂ +2 ಅವೈಲಬಿಲಿಟಿನೇ ಇಲ್ವೇ ಇಫ್ ಇಟ್ ಇಸ್ ನಾಟ್ ಅವೈಲೇಬಲ್ ಹೌ ಕ್ಯಾನ್ ವಿ ರೈಟ್ ಥೆರಾಟಿಕಲಿ ಬರ್ತದ ಅಂತ ಬರ್ಲಿಕ್ಕೆ ಬರೋದಿಲ್ಲ ಪ್ರಾಕ್ಟಿಕಲ್ ಪ್ರೂಫ್ ಬೇಕದಕ್ಕೆ +2 ಇಲ್ವೇ ಇಲ್ಲ ಒಂದು ಕಂಪೌಂಡ್ +2 ದಲ್ಲಿ ಬರೋದೇ ಇಲ್ಲ ಇದುವರೆಗೆ ಸೈಂಟಿಸ್ಟ್ಗಳು ಸ್ಕ್ಯಾಂಡಿಯಂ +2 ಅನ್ನ ತಗೊಂಡೇ ಇಲ್ಲ ಅಂದ್ರೆ ಪ್ರಿಪೇರ್ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ ಅಂದ್ರೆ ಮೀನಿಂಗ್ ಏನು ಅದು ಆಗೋದೇ ಇಲ್ಲ ಅಂತ ಅರ್ಥ ಹೌದಾ ಅದಕ್ಕೆ ನಾವು +2 ಬರ್ದಿಲ್ಲ ಅಷ್ಟೇ ನೆಕ್ಸ್ಟ್ +5 ನಾವು ಯಾಕೆ ಬರ್ದಿಲ್ಲ ಅದಕ್ಕೆ +5 ಇಲ್ವೇ ಇಲ್ಲ +6 ಇದೆ +4 ಇದೆ +3 ಇದೆ +2 ಇದೆ ಹಾಗಂತ ಹೇಳ್ಬೋದು ಸರ್ +1 ಯಾಕಿಲ್ಲ ಸಿ +1 ಥೆರಾಟಿಕಲಿನೂ ಬರೋದಿಲ್ಲ ಬಟ್ ಪ್ರಾಕ್ಟಿಕಲಿನೂ +1 ಸಾಧ್ಯ ಇಲ್ಲ ರೈಟ್ ಹೀಗೆ ರಿಮೆಂಬರ್ ಆಕ್ಸಿಡೇಷನ್ ಸ್ಟೇಟ್ ಅನ್ನು ಬರೀಬೇಕಾದ್ರೆ ಎರಡು ಬ್ಯಾಲೆನ್ಸ್ ಮಾಡಬೇಕು ಥೆರಾಟಿಕಲ್ ಪ್ರಾಕ್ಟಿಕಲ್ ನೀವು ಹೇಳ್ಬೋದು ಸರ್ ಮತ್ತೆ ಪ್ರಾಕ್ಟಿಕಲ್ ನಮಗೆ ಹೆಂಗೆ ಗೊತ್ತಾಗಬೇಕು ಥೆರಾಟಿಕಲ್ ನಾವು ಅಪ್ಲೈ ಮಾಡಬಹುದು ಫಾರ್ಮುಲಾವನ್ನ ಬಟ್ ಪ್ರಾಕ್ಟಿಕಲ್ ನಮಗೆ ಹೆಂಗೆ ಗೊತ್ತಾಗಬೇಕು ರಿಮೆಂಬರ್ ಪ್ರಾಕ್ಟಿಕಲಿ ಅಂತ ಅಂದಾಗ ಸೊ ಅದನ್ನ ಈ ರೀತಿ ಡಿಸ್ಕಸ್ ಮಾಡಿದಾಗನೇ ನೆನ್ಪಿಟ್ಕೋಬೇಕು ನಾವು ಯಾಕಂದ್ರೆ ಇದು ಪ್ರಾಕ್ಟಿಕಲ್ ಅಂದಾಗ ವಿ ಕ್ಯಾನಾಟ್ ಅನಲೈಸ್ ದಟ್ ಸೊ ಅದಕ್ಕೆ ಈಗ ಹೇಳ್ತಾ ಇದ್ದೀನಿ ಇನ್ನು ಮುಂದೆ ನೆನ್ಪಿಟ್ಕೊಳ್ಳಿ Fe +5 ಡಸ್ ನಾಟ್ ಎಕ್ಸಿಸ್ಟ್ ಅಷ್ಟೇ ಕೋಬಾಲ್ಟ್ ನೋಡಿ 27 ನೋಡಿ 3 ಆಕ್ಸಿಡೇಷನ್ ಸ್ಟೇಟ್ ಹಾಗೆ ನೋಡಿದ್ರೆ ಎಷ್ಟು ಬರಬೇಕಿತ್ತು ಮ್ಯಾಕ್ಸಿಮಮ್ +5 ಬರಬೇಕಿತ್ತಾ ಎಕ್ಸ್ಪೆಕ್ಟ್ ಮಾಡಿದ್ವಿ ನಾವು +5 ನ ಥೆರಾಟಿಕಲಿ ನೋಡಿ ಥೆರಾಟಿಕಲಿ ಯಾಕಂದ್ರೆ 3 ಇದೆ ಅನ್ಪೇರ್ಡ್ 2 ಫ್ರಮ್ 4s ಅಂದ್ರೆ ಟೋಟಲ್ 5 ಬರಬೇಕಲ್ಲ ಬಟ್ +5 ಫಾರ್ ಕೋಬಾಲ್ಟ್ ಯಾವುದೇ ಕಂಪೌಂಡ್ ಕೆಮಿಸ್ಟ್ರಿಯಲ್ಲಿ ಇಲ್ಲ ಏನ್ ಮಾಡೋದು ಬರ್ಲಿಕ್ಕೆ ಬರೋದಿಲ್ಲ ನಿಕೆಲ್ ನೋಡಿ ನಿಕೆಲ್ ಇದು ಥೆರಾಟಿಕಲಿ +4 ಹೌದಾ ಥೆರಾಟಿಕಲ್ +4 ಯಾಕಂದ್ರೆ ಮಿನಿಮಮ್ 2 ಮ್ಯಾಕ್ಸಿಮಮ್ ಅನ್ಪೇರ್ಡ್ +2 4 ಬರ್ತದೆ ಎರಡು ಕೂಡ ಇಟ್ ವಿಸ್ ಕೋಇನ್ಸೈಡಿಂಗ್
ಕಾಪರ್ ನೋಡಿ, ಇದು ಇಂಪಾರ್ಟೆಂಟ್. ಈಗ ಕಾಪರ್ ನೋಡಿ, ಕಾಪರ್ ಅಲ್ಲಿ 3d10 4s1 ಹೌದಾ. ಈಗ ಥೆರಾಟಿಕಲ್ ನೋಡಿ, ಇಲ್ಲಿ ಮಜಾ ನೋಡಿ, ಥೆರಾಟಿಕಲ್ 4s ಒಂದೇ ಎಲೆಕ್ಟ್ರಾನ್ ಇದೆ, ಹಾಗಾದ್ರೆ +1 ಅಷ್ಟೇ ಬರಬೇಕು ಹೌದಾ, +1 ಅಷ್ಟೇ ಬರಬೇಕು, +2 ಬರಬಾರದು. ಬಟ್ ಇಲ್ಲಿ ಪ್ರಾಕ್ಟಿಕಲಿ ವಿ ಹ್ಯಾವ್ Cu+2 ಕಾಂಪೌಂಡ್. ಒನ್ಸ್ ಅಗೇನ್ ವಿ ಹ್ಯಾವ್ ಗಿವನ್ ಇಂಪಾರ್ಟೆನ್ಸ್ ಟು ಎಕ್ಸ್ಪೆರಿಮೆಂಟಲ್ ಅಬ್ಸರ್ವೇಷನ್. ಅದಕ್ಕೆ ನಾವು ಇದನ್ನ +2 ಬರೆದ್ವಿ ಫೋರ್ಸ್ಫುಲಿ. ನೀವು ಹೇಳ್ಬೋದು ಸರ್ 3d10 ಇದೆ, ಹೇಗೆ ತೆಗಿಬೇಕು ಎಲೆಕ್ಟ್ರಾನ್ ನ? ಅದು ನಾವು ಅನ್ಕೋತೀವಿ, ಯಾಕಂದ್ರೆ ನಾವು ಹೇಗೆ ತೆಗಿಬೇಕು ಅನ್ನೋದನ್ನ ಥೆರಾಟಿಕಲ್ ಡಿಸ್ಕಸ್ ಮಾಡ್ಲಿಕ್ಕೆ. ಬಟ್ ಎಕ್ಸ್ಪೆರಿಮೆಂಟಲಿ ಆ ಎಲೆಕ್ಟ್ರಾನ್ ಇನ್ವಾಲ್ವ್ ಆಗ್ಲಿಕ್ಕೆ ಬಾಂಡಿಂಗ್ ಅಲ್ಲಿ. +2 ಕಂಪೌಂಡ್ಸ್ ಆಫ್ ಕಾಪರ್ ಇಟ್ ಎಕ್ಸಿಸ್ಟ್, ಹೆನ್ಸ್ ರಿಮೆಂಬರ್ ವಿ ಹ್ಯಾವ್ ರಿಟನ್ +2. ಅಂದ್ರೆ ಬಾಟಮ್ ಲೈನ್ ಇಸ್ ಆಲ್ವೇಸ್ ಆಲ್ ದೀಸ್ ಆರ್ ರಿಟನ್ ಬೇಸ್ಡ್ ಆನ್ ದಿ ಎಕ್ಸ್ಪೆರಿಮೆಂಟಲ್ ಅಬ್ಸರ್ವೇಷನ್. ಜಿಂಕ್ ನೋಡಿ, ಎಕ್ಸ್ಪೆರಿಮೆಂಟ್ ಒಂದೇ, ಥೆರಾಟಿಕಲ್ ಒಂದೇ, ಇರೋದೇ +2, ಯಾಕಂದ್ರೆ ಒಂದೇ ಒಂದು ಆಕ್ಸಿಡೇಷನ್ ಸ್ಟೇಟ್ +2. ನೆಕ್ಸ್ಟ್ ನೋಡಿ, ಈಗ ಫಸ್ಟ್ ಸ್ಕ್ಯಾಂಡಿಯಂ ಹೇಳ್ಬಿಡ್ತೀನಿ. ಸ್ಕ್ಯಾಂಡಿಯಂ +2 ಡಸ್ ನಾಟ್ ಎಕ್ಸಿಸ್ಟ್. ಇದನ್ನ ನಾನು ಇಲ್ಲಿ ಬರೆಯೋದಿಲ್ಲ, ಯಾಕಂದ್ರೆ ಇದನ್ನ ಯಾವ ಬುಕ್ ಅಲ್ಲೂ ಕೊಟ್ಟಿಲ್ಲ, ನಮ್ಮ ಇಮ್ಯಾಜಿನೇಷನ್ ಅಷ್ಟೇ. ಇದು +2 ಎಕ್ಸಿಸ್ಟ್ ಆಗೋದಿಲ್ಲ ಅಷ್ಟೇ, ಅವ್ರು ಕೇಳೋದು ಇಲ್ಲ. ಓಕೆ, ಬಟ್ ಯಾಕೆ ಇರಬಹುದು ಅಂತ ಥಿಂಕ್ ಮಾಡಿದಾಗ ನೋಡಿ, ಸ್ಕ್ಯಾಂಡಿಯಂಗೆ ಅರ್ಗಾನ್ 3d1 4s2 ಇದೆ. ಸ್ಕ್ಯಾಂಡಿಯಂ 3+ ಗೆ ಅರ್ಗಾನ್ ಬರ್ತದೆ. ಸ್ಕ್ಯಾಂಡಿಯಂ 2+ ಗೆ ಬಂದ್ರೆ ಹೀಗೆ ಬರಬೇಕಿತ್ತು, 3d1 ಬರಬೇಕಿತ್ತು, 4s2 0 ಹೌದಾ. ಈಗ ನೋಡಿ 2+ ಕೊಟ್ಟ ಮೇಲೆ ಎಷ್ಟು ಉಳಿತು ಅರ್ಗಾನ್ ಆಗೋದಕ್ಕೆ? ಎಷ್ಟು ಎಲೆಕ್ಟ್ರಾನ್ ಡಿಫರೆನ್ಸ್ ಉಳಿತು? 1 ಹೌದಾ, 1 ಕರೆಕ್ಟಾ, 1 ರೈಟ್. ಸ್ಕ್ಯಾಂಡಿಯಂ ಇಂದ ಸ್ಕ್ಯಾಂಡಿಯಂ ಅರ್ಗಾನ್ ಆಗಬೇಕು ಕಾನ್ಫಿಗರೇಷನ್ ಅಂತಂದ್ರೆ. ಅರ್ಗಾನ್ ಆಗೋದಂದ್ರೆ ಏನದು? ಅದು ಅದರ ದೊಡ್ಡ ಕನಸು, ದೊಡ್ಡ ಏಮ್, ಅದು ಅಂದ್ರೆ ದೊಡ್ಡ ಕನಸದು. ಅಂದ್ರೆ ನಾವೇನ್ ಹಿಂಗ ಆಗ್ಬೇಕು ಅಂತ ಅನ್ಕೋತೀವಲ್ಲ, ದಟ್ ಈಸ್ ದೊಡ್ಡ ಕನಸದು. ಆ ಕನಸನ್ನ ಅಚೀವ್ ಮಾಡೋದಕ್ಕೆ 1 ಎಲೆಕ್ಟ್ರಾನ್ ಕೊಟ್ಟರೆ ಸಾಕಾಗ್ತದಂತಂದ್ರೆ, ವೈ ನಾಟ್ ಇಟ್ ವಿಲ್ ರೆಡಿ ಟು ಗಿವ್ ದಟ್ 1 ಆಲ್ಸೋ. ಹೆನ್ಸ್ ಸ್ಕ್ಯಾಂಡಿಯಂ ಎಲ್ಲಿ +2 ಆಗ್ಬೇಕು ಅನ್ಕೊಂಡಾಗಲೆಲ್ಲ +3ನೇ ಎಕ್ಸಿಸ್ಟ್ ಆಗ್ತದೆ, ಬಿಕಾಸ್ ದ ಡಿಫರೆನ್ಸ್ ವಿತ್ ಆರ್ಗಾನ್ ಇಸ್ 1. ಸೊ ರಿಮೆಂಬರ್ ದಟ್. ಸೊ ಅಂದ್ರೆ ಇದು ಕಾಮನ್ ನೋಡಿ, ಕಾಮನ್ ಎಲ್ಲ ನಮ್ಮ ಲೈಫ್ ಅಲ್ಲೂ ಕೂಡ ಇಂಥ ಎಕ್ಸಾಂಪಲ್ಸ್ ಗಳನ್ನ ಬಹಳ ನೋಡಿರ್ತೀವಿ, ಬಹಳ ಅವಾಗ ನೋಡ್ತಾನೆ ಇರ್ತೀವಿ, ರೈಟ್. ಫಾರ್ ಎಕ್ಸಾಂಪಲ್, ನಿಮ್ಮ ಎಕ್ಸಾಂಪಲ್ ತಗೊಳ್ಳಿ, ಏನೋ ಓದ್ತಾ ಇರ್ತೀರಿ, ಲಾಸ್ಟ್ ಅರ್ಧ ಪೇಜ್ ಉಳಿದ್ಬಿಟ್ಟದ ಓದುದು, ರೈಟ್. ಅರ್ಧ ಪೇಜ್ ಮುಗಿಸಿದೆ ಅಂದ್ರೆ ಯು ಆರ್ ಬಿಕಮ್ ಮೋರ್ ಹ್ಯಾಪಿ, ಸ್ಟೇಬಲ್. ಬಟ್ ಬಹಳ ಸುಸ್ತಾಗ್ಬಿಟ್ಟಿದೆ ಓದೋದಿ, ಆದ್ರೂ ಬಿಡೋದಿಲ್ಲ, ಅರ್ಧ ಪೇಜ್ ಮುಗಿಸೇ ಬಿಡ್ತೀವಿ, ನಡೀತದ ಬಿಡೋ, ಇನ್ನು ಅರ್ಧ ಪೇಜ್ ಅಷ್ಟೇ ಅಲ್ಲ. ಅದೇ ಏನಾದ್ರೂ ಇನ್ನೂ 3 ಪೇಜ್ ಉಳಿದಿದ್ರೆ ಆವಾಗ ಥಿಂಕ್ ಮಾಡ್ತಿದ್ವಿ, 3 ಪೇಜ್ ಅದ ನನ್ನ ಹತ್ರ ಆಗೋದಿಲ್ಲ ಅಂತೇಳಿ. ಇಲ್ಲ, ಏನೋ ಒಂದು ಅಸೈನ್ಮೆಂಟ್ ಕೊಟ್ಟರು, ಬರಿತಾ ಹೋಗ್ತೀರಿ, 50 ಕ್ವಶನ್ ಕೊಟ್ಟಿದ್ದಾರೆ, 25 ಕ್ವಶನ್ ಆದ್ಮೇಲೆ ಏನಾದ್ರು ಅನಿಸಿದ್ರೆ ಬಹಳ ಸುಸ್ತಾಗ್ಬಿಟ್ಟು ನಾಳೆ ಬರೆಯೋಣಂತೆ, ಎಸ್ ಯು ಕ್ಯಾನ್ ಲೀವ್ ದಟ್ ಅಂಡ್ ಯು ಕ್ಯಾನ್ ರೈಟ್ ಇಟ್ ಟುಮಾರೋ. ಬಟ್ 46 ಕ್ವಶನ್ ಬರೆದ್ಬಿಟ್ಟಿದ್ದೀರಿ, ಈ 4 ಕ್ವಶನ್ ಇದೆ. ಅವಾಗ ಅನ್ಕೋತೀವಿ 46 ಇನ್ನು 4 ಕ್ವಶನ್ ಬರೆದು ಮುಗಿಸ್ಬಿಡೋದು, ಅಥವಾ ಒಂದು ಕತೆ ಮುಗಿದ್ಬಿಡ್ತದ. ಸೊ ಇನ್ನು 4 ಕ್ವಶನ್ ಅಷ್ಟೇ ಇದೆ, ಬರೆದು ಬಿಡ್ತೀರಿ. ಅಂದ್ರೆ ಇದು ನಮ್ಮ ಜೀವನದಲ್ಲಿ ಯಾವಾಗ್ಲೂ ಹೀಗೇನೆ. ರಿಮೆಂಬರ್, ಬಹಳ ಸರಿ ನಮ್ಗೆ ಊಟ ಮಾಡ್ಬೇಕ್ರಿ ಫೀಲ್ ಆಗ್ತದೆ, ಹಂಗೆ ಜಸ್ಟ್ ಇಮ್ಯಾಜಿನ್, ಸ್ವಲ್ಪ ರೈಸ್ ಜಾಸ್ತಿ ಹಾಕ್ಬಿಡ್ತಾರೆ ಮನೆಯವರು, ಸ್ವಲ್ಪ ಜಾಸ್ತಿ ಆಗ್ಬಿಡ್ತದೆ ರೈಸ್ ಇರ್ಲಿ, ಏನೋ ಚಪಾತಿ ಏನೋ ಒಂದು, ಇನ್ನು ಹೊಟ್ಟೆ ತುಂಬಿಟ್ಟಿದೆ, ಇಷ್ಟೇ ಉಳಿದದು ಇಷ್ಟೇ. ಅವಾಗ ಬಿಟ್ಟು ಬರೋದು ಕರೆಕ್ಟ್ ಅಲ್ಲ, ಸರಿ ಅಲ್ಲ, ಅದನ್ನು ತಿಂದು ಬಂದ್ಬಿಡ್ತೀವಿ. ಅಥವಾ ಅಟ್ಲೀಸ್ಟ್ ಮನೆಗೆ ಹೇಳಿದ್ರೆ ಅಷ್ಟೇ ಉಳಿದದು, ಒಂದ್ 2 ತುತ್ತ ತಿಂದ್ಬಿಡು. ಅಂದ್ರೆ ಡಿಫರೆನ್ಸ್ ಜಾಸ್ತಿ ಇದ್ದಾಗ, ಈಗ ನಿಮ್ ತಾಟ್ ಒಳಗೆ, ನಿಮ್ಮ ಪ್ಲೇಟ್ ಒಳಗೆ ಇನ್ನೂ 2 ಚಪಾತಿ ಉಳಿದೋದು ನಿಮ್ ಹೊಟ್ಟೆ ತುಂಬಿಡ್ತು, ಅವಾಗ ನೀವು ಆ 2 ಚಪಾತಿ ತಿನ್ನಕ್ ಹೋಗುದಿಲ್ಲ, ಯಾಕಂತಂದ್ರೆ 2 ಚಪಾತಿ ಬಹಳ ಆಗ್ಬಿಡ್ತದೆ. ಬಟ್ ಸ್ವಲ್ಪ ಡಿಫರೆನ್ಸ್ ಇದ್ದಾಗ ದಟ್ ವಿಲ್ ಬಿ ಟೇಕನ್. ಸೊ ಅದೇ ಒಂದು ಫೀಲಿಂಗ್ ಸ್ಕ್ಯಾಂಡಿಯಂ ಅಲ್ಲೂ ಇರಬಹುದು, ಯಾಕಂದ್ರೆ +2 ಎಕ್ಸಿಸ್ಟೇ ಇಲ್ಲ ಅಂದಾಗ ಯಾವ್ದಾದ್ರು ಒಂದು ಲಾಜಿಕಲ್ ಥಿಂಕಿಂಗ್ ಮಾಡ್ಬೇಕಲ್ಲ ಅನ್ನೋದು ಹಿಂಗ್ ಥಿಂಕ್ ಮಾಡಿದ್ ನಾವು ಅಷ್ಟೇ. ಅದಕ್ಕೆ +2 ಎಕ್ಸಿಸ್ಟ್ ಆಗೋದಿಲ್ಲ ಸ್ಕ್ಯಾಂಡಿಯಂಗೆ, ಗೊತ್ತಿರಲಿ. ಓಕೆ, ಈಗ ರಿಮೆಂಬರ್, ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಒಂದಷ್ಟು ಪಾಯಿಂಟ್ ಅನ್ನು ನೋಡೋಣ. ನೋಡಿ, ಫಸ್ಟ್ ಪಾಯಿಂಟ್, ಕಾಮನ್ ಆಕ್ಸಿಡೇಷನ್ ಸ್ಟೇಟ್ ಆಫ್ ಡಿ ಬ್ಲಾಕ್ ಎಲಿಮೆಂಟ್. 1 ಮಾರ್ಕ್ಸ್ ಹೇಳ್ತಾರೆ, ಯಾವುದು ಕಾಮನ್ ಆಕ್ಸಿಡೇಷನ್ ಸ್ಟೇಟ್ ನೋಡಿದ ತಕ್ಷಣ ಗೊತ್ತಾಗ್ತದೆ, ಹೌದಾ. ಸೊ ಡೆಫಿನೆಟ್ಲಿ +2 ಇಸ್ ದ ಕಾಮನ್ ಆಕ್ಸಿಡೇಷನ್ ಸ್ಟೇಟ್ ಆಫ್ ಡಿ ಬ್ಲಾಕ್ ಎಲಿಮೆಂಟ್. ಯಾವಾಗಲೂ 1 ಮಾರ್ಕ್ ಈ ರೀತಿ ಕಾಮನ್ ಅಂತ ಕೇಳಿದಾಗ ಮ್ಯಾಕ್ಸಿಮಮ್ ಎಲಿಮೆಂಟ್ ವಿಚ್ ಆಕ್ಸಿಡೇಷನ್ ಸ್ಟೇಟ್ ಇಟ್ ವಿಲ್ ಶೋ, ದಟ್ ಶುಡ್ ಬಿ ದ ಕಾಮನ್. ಸೊ +2 ಬಹಳ ಸಿಂಪಲ್ ಆಗಿ ಹೇಳ್ಬೋದು, +2, ರೈಟ್. ನೋಡಿ, 1 ಮಾರ್ಕ್ ಇಂಪಾರ್ಟೆಂಟ್. ಎರಡನೇದು 1 ಮಾರ್ಕ್ಸ್ ಕ್ವಶನ್ ಏನ್ ಕೇಳ್ತಾರೆ, ವಿಚ್ ಎಲಿಮೆಂಟ್ ಕ್ಯಾನ್ ಎಕ್ಸಿಬಿಟ್ +1 ಆಕ್ಸಿಡೇಷನ್ ಸ್ಟೇಟ್ ಇನ್ 3D ಸಿರೀಸ್? ಯಾವ್ಯಾವುದು? ಕ್ರೋಮಿಯಂ 1, ಕಾಪರ್ 1. ನೋಡಿ, 1 ಮಾರ್ಕ್ ಕ್ವಶನ್ ಇದು. ಸೊ ಯಾವುದು +1 ಆಕ್ಸಿಡೇಷನ್ ಸ್ಟೇಟ್? ಕ್ರೋಮಿಯಂ 1, ಕಾಪರ್ 1, ಕರೆಕ್ಟ್. ಕ್ರೋಮಿಯಂ 1, ಕಾಪರ್ 1, 2 ಎಲಿಮೆಂಟ್ +1 ಆಕ್ಸಿಡೇಷನ್ ಸ್ಟೇಟ್, ರೈಟ್.
These are the points which are important even for JEE exam ಅಲ್ಲಿ ಕೇಳಿದಿದೆ ಇದನ್ನ. JEE exam ಅಲ್ಲಿ question ಕೇಳಿದ್ರು ಒಂದ್ಸರಿ. See, which element does not exhibit variable oxidation state? Scandium ಇಲ್ಲ zinc. ಎರಡರಾಗ ಒಂದು ಕೊಡ್ತಾರ. ಇಡೀ periodic table ದೊಳಗೆ highest oxidation state ಯಾವುದು? The whole periodic table +8 exhibited by osmium and also ruthenium. ಇದನ್ನು ಬಂದ್ಬಿಟ್ಟು osmium and ruthenium. ಇದನ್ನ ಬಿಟ್ಟರೆ ಬೇರೆ ಯಾವುದೇ periodic table ದಲ್ಲಿ ಹೇಳ್ತಾ ಇದ್ದೀನಿ ನಾನು 118 ಎಲಿಮೆಂಟ್ ಒಳಗೆ highest oxidation state exhibit ಆಗೋದಂದ್ರೆ osmium ಮತ್ತೆ ruthenium. ಹೇಗೆ ಹೇಳಿದ್ವಿ? ಕನ್ಸ್ ಬಿದ್ದಿತ್ತ ನಮಗೆ? ಇಲ್ಲ. ಏನಾಗಿತ್ತು? ಆಸ್ಮಿಯಂ ಅಲ್ಲಿ ಕಂಪೌಂಡ್ ಅನ್ನ ಫಾರ್ಮ್ ಮಾಡಿದ್ರು. ಆಸ್ಮಿಯಂ ಅಲ್ಲಿ OSO4 ಎಕ್ಸಿಸ್ಟ್ ಆಗ್ತದೆ, ಎಕ್ಸಿಸ್ಟ್ ಇದೆ. ಅದೇ ರೀತಿ Fe ಎಕ್ಸಿಸ್ಟ್ ಆಗುದಿಲ್ಲ. ಏನ್ ಮಾಡ್ತೀರಿ? OSO4 ಆಗ್ತದೆ. ಮೀನಿಂಗ್ ಏನು? O4 ಅಂದ್ರೆ ಆಕ್ಸಿಜನ್ -2 -8 ಆಯ್ತದ, +8 ಆಯ್ತು. ಸೊ ಆಸ್ಮಿಯಂ +8 ಎಕ್ಸಿಬಿಟ್ ಆಗ್ತದೆ. ಆಸ್ಮಿಯಂ ಒಂದು, ರುದೇನಿಯಂ ಒಂದು, ಎರಡು ಎಲಿಮೆಂಟ್ +8 ಕೂಡ ಎಕ್ಸಿಬಿಟ್ ಆಗ್ತದೆ. ಸೊ ರಿಮೆಂಬರ್ ದಟ್. ಅದರ್ ದ್ಯಾನ್ ದಿಸ್ ಇಲ್ಲೊಂದಷ್ಟು ಪಾಯಿಂಟ್ಸ್ ಅನ್ನು ಹೇಳ್ತೀನಿ. ಇದು ನಿಮ್ಮ ನೋಟ್ಸ್ ಒಳಗೆ ಡೈರೆಕ್ಟ್ ಕೊಟ್ಟಿದ್ದೀನಿ. ಬಹಳ ಸಿಂಪಲ್ ಇದೆ ನೋಡಿ. ಸೊ ಈ ಎಲ್ಲ ಸೀರೀಸ್ ಒಳಗೆ ಈಚ್ ಸೀರೀಸ್ ಯು ಕ್ಯಾನ್ ಅಬ್ಸರ್ವ್ ಈಚ್ ಸೀರೀಸ್ ಆಕ್ಸಿಡೇಷನ್ ಸ್ಟೇಟ್ ಇನ್ಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಅಟಾಮಿಕ್ ನಂಬರ್ ಅಪ್ ಟು ದ ಮಿಡಲ್, ದೆನ್ ಇಟ್ ಡಿಕ್ರೀಸಸ್ ಟುವರ್ಡ್ಸ್ ದ ಎಂಡ್. ಹೌದಾ? ನೋಡಿ 3 4 5 6 7 6 4 4 2 1 2 2. ಹೌದಾ? ಇನ್ಕ್ರೀಸಸ್ ಅಪ್ ಟು ದ ಮಿಡಲ್, ದೆನ್ ಡಿಕ್ರೀಸಸ್. ಅದನ್ನ ಹೇಳಿದ್ವಿ ನಾವಿಲ್ಲಿ. ನೆಕ್ಸ್ಟ್ ನೋಡಿ, increase in oxidation number up to the middle is due to the increase in number of unpaired electrons. Decreasing because pairing of electron. ಬಹಳ ಸಿಂಪಲ್ ನೋಡಿ. ಮಿನಿಮಮ್ ಯಾವುದು ಅಂದ್ರೆ ಮಿನಿಮಮ್ ಸೀರೀಸ್ NS, ಮಿನಿಮಮ್ NS. ಮ್ಯಾಕ್ಸಿಮಮ್ ಯಾವುದು ಅಂದ್ರೆ ಇನ್ವಾಲ್ವ್ಮೆಂಟ್ ಆಫ್ NS ಅಂಡ್ N-1d ಅನ್ಪೇರ್ಡ್ ಎಲೆಕ್ಟ್ರಾನ್. ಅಲ್ಲಿ ಹೇಳಿರೋದನ್ನ ಸೆಂಟೆನ್ಸ್ ಫಾರ್ಮ್ ಅಲ್ಲಿ ಕೊಟ್ಟಿದ್ದೀನಿ ಅಷ್ಟೇ. ನೆಕ್ಸ್ಟ್ ನೋಡಿ, ಇದು ಕೂಡ ಮ್ಯಾಕ್ಸಿಮಮ್ ಆಕ್ಸಿಡೇಷನ್ ಸ್ಟೇಟ್ Mn +7, ಮಿನಿಮಮ್ ಕಾಪರ್ ಅಂಡ್ ಕ್ರೋಮಿಯಂ +1. In general, D block element osmium and ruthenium can exhibit +8 also. Now, most common oxidation state is +2 except scandium. ಇದನ್ನು ಕೂಡ ಹೇಳಿದ್ವಿ. except scandium ಉಳಿದಿರೋದೆಲ್ಲದೂ ಕೂಡ +2. ರೈಟ್? ನೋಡಿ, ಇದು ಇಂಪಾರ್ಟೆಂಟ್. ಈಗ ನಮಗೆ ಇದು ಬಹಳ ಇಂಪಾರ್ಟೆಂಟ್. ಈ ಪಾಯಿಂಟ್ ಅನ್ನು ಬಹಳ ಕಡೆ ನಾವು ಹೆಲ್ಪ್ ಆಗ್ತದೆ. ನಮಗೆ ಬಹಳ ಕಡೆ ಹೆಲ್ಪ್ ಆಗ್ತದೆ. ಏನ್ ಹೇಳ್ತಾ ಇದೀವಿ? ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಲೋವರ್ ಆಕ್ಸಿಡೇಷನ್ ಸ್ಟೇಟ್ ಒಳಗೆ ಕಂಪೌಂಡ್ಸ್ ಆರ್ ಅಯಾನಿಕ್ ಕಂಪೌಂಡ್ಸ್. ಹೈಯರ್ ಆಕ್ಸಿಡೇಷನ್ ಸ್ಟೇಟ್ ಒಳಗೆ ಕಂಪೌಂಡ್ಸ್ ಆರ್ ಕೋವಾಲೆಂಟ್ ಕಂಪೌಂಡ್. ವೆರಿ ವೆರಿ ಇಂಪಾರ್ಟೆಂಟ್. ಇದು ಇಲ್ಲೇ ಅಂತಲ್ಲ, ಎಲ್ಲಾ ಕಡೆ ಅಪ್ಲೈ ಮಾಡ್ಬೋದು ನೀವು. ಎಲ್ಲಾ ಎಲಿಮೆಂಟ್ ಒಳಗೆ ಲೋವರ್ ಆಕ್ಸಿಡೇಷನ್ ಸ್ಟೇಟ್ ಒಳಗೆ ಅಯಾನಿಕ್ ನೇಚರ್ ಜಾಸ್ತಿ ಇರ್ತದೆ, ಹೈಯರ್ ಆಕ್ಸಿಡೇಷನ್ ಸ್ಟೇಟ್ ಒಳಗೆ ಕೋವಾಲೆಂಟ್ ನೇಚರ್ ಜಾಸ್ತಿ ಇರ್ತದೆ. ವೆರಿ ಸಿಂಪಲ್. ಸೊ ರಿಮೆಂಬರ್ ದಟ್. Last one, some transition element are also exhibit zero oxidation state. Zero. Some example, carbonyl like nickel carbonyl, NiCO4, FeCO5. ಇವೆಲ್ಲ ಏನು ಅಂದ್ರೆ coordination compounds. Remember, coordination compound. ಅದರೊಳಗೆ ನಾವು ಡಿಸ್ಕಸ್ ಮಾಡ್ತೀವಿ ಕಂಪೌಂಡ್ ಅನ್ನ. NiCO4, FeCO5, zero oxidation state ಅಂತ ಹೇಳಿ. ಸೊ zero ಪಾಸಿಬಿಲಿಟಿ ಇದೆ. zero oxidation state also there. ಸೊ ಇವೆಲ್ಲ 1 ಮಾರ್ಕ್ ಸೆಕ್ಷನ್. 1 ಮಾರ್ಕ್ ಯಾವುದು? ಇವೆಲ್ಲ ನೋಡಿ, 4th ಪಾಯಿಂಟ್, 5th ಪಾಯಿಂಟ್, 6th ಪಾಯಿಂಟ್, 7th ನಮಗೆ ಜನರಲಿ ಎಲ್ಲ ಕಡೆ ಹೆಲ್ಪ್ ಆಗುವಂಥದ್ದು. ಈಗ ನೆಕ್ಸ್ಟ್ ಏನ್ ನೋಡೋಣಂತೆ, ವೆರಿ ಇಂಪಾರ್ಟೆಂಟ್, ಟ್ರೆಂಡ್ಸ್ ಇನ್ ಸ್ಟೆಬಿಲಿಟಿ ಆಫ್ ಹೈಯರ್ ಆಕ್ಸಿಡೇಷನ್ ಸ್ಟೇಟ್. ಈಗ ಹೈಯರ್ ಆಕ್ಸಿಡೇಷನ್ ಸ್ಟೇಟ್ ಸ್ಟೆಬಿಲಿಟಿ ಯಾವ ರೀತಿ ಟ್ರೆಂಡ್ ಅನ್ನ ತೋರಿಸ್ತಾ ಇದೆ ಅನ್ನೋದನ್ನ ಸ್ಟಡಿ ಮಾಡೋಣಂತೆ. ಅದರೊಳಗೆ ಫಸ್ಟ್ ಹೆಲೈಡ್. ಇದ್ರೊಳಗೆ ಏನ್ ಮಾಡೋಣಂತೆ, ಎಲ್ಲಾ ಸ್ಟಡಿ ಮಾಡೋಣಂತೆ. ಇನ್ ಬಿಟ್ವೀನ್ ನಾ ಹೇಳ್ತೀನಿ ಯಾವ್ದು ಇದುವರೆಗೆ ಕೇಳಿದ್ದಾರೆ, ಯಾವ್ದನ್ನ ಕೇಳೋ ಚಾನ್ಸ್ ಇದೆ, ಅದನ್ನ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. ಉಳಿದಿರೋದೆಲ್ಲ ಏನು? ಉಳಿದಿರೋದೆಲ್ಲ ಎಲ್ಲ ಆ ಮೇನ್ ಪಾಯಿಂಟ್ ಅರ್ಥ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರುವಂತಹ ಸಪೋರ್ಟಿವ್ ಪಾಯಿಂಟ್ಸ್ ಅಷ್ಟೇ. ಮೇನ್ ಪಾಯಿಂಟ್ಸ್ ಏನಿದೆ ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಬೇಕಾದಂತಹ ಸಪೋರ್ಟಿವ್ ಪಾಯಿಂಟ್ಸ್. ಇಲ್ಲಿ ನೋಡ್ತಾ ಹೋಗಿ, ಇಲ್ಲಿ ಒಂದು ಪಾಯಿಂಟ್ ನಾವು ಅಬ್ಸರ್ವ್ ಮಾಡ್ತಾ ಹೋಗೋಣ. ನಾವು ಹ್ಯಾಲೋಜನ್ ಬಗ್ಗೆ ಎಷ್ಟು ಥಿಂಕ್ ಮಾಡ್ತಾ ಇದೀವಿ ಗೊತ್ತಿರಲಿ. ಓಕೆ, ಟಿಟಾನಿಯಂಗೆ ಹೈಯೆಸ್ಟ್ ಆಕ್ಸಿಡೇಷನ್ ಸ್ಟೇಟ್ ನೋಡಿ. ಇಲ್ಲಿ ಸ್ಕ್ಯಾಂಡಿಯಂ ನಾವು ತಗೊಂಡಿಲ್ಲ, ತಗೋಬಹುದು ಬೇಕಾದ್ರೆ ನೀವು, ಪ್ರಾಬ್ಲಮ್ ಏನಿಲ್ಲ. SC(X3) ಪಾಸಿಬಿಲಿಟಿ ಇದೆ, ಇಲ್ಲ ಅಂತ ಏನಿಲ್ಲ. ಈಗ ಸ್ಕ್ಯಾಂಡಿಯಂಗೆ ಹೈಯೆಸ್ಟ್ +3, ಇಲ್ಲಿ ಹೈಯೆಸ್ಟ್ ಅಷ್ಟು ಬರೀತೀನಿ. ಟಿಟಾನಿಯಂಗೆ ಹೈಯೆಸ್ಟ್ +4, ವೆನಾಡಿಯಂಗೆ ಹೈಯೆಸ್ಟ್ +5, ಕ್ರೋಮಿಯಂಗೆ ಹೈಯೆಸ್ಟ್ +6, Mnಗೆ ಹೈಯೆಸ್ಟ್ +7, Feಗೆ ಹೈಯೆಸ್ಟ್ +6, ಕೋಬಾಲ್ಟ್ಗೆ ಹೈಯೆಸ್ಟ್ +4, ನಿಕೆಲ್ಗೆ ಹೈಯೆಸ್ಟ್ +4, ಕಾಪರ್ಗೆ ಹೈಯೆಸ್ಟ್ +2, ಜಿಂಕ್ಗೆ ಹೈಯೆಸ್ಟ್, ಲೋಯೆಸ್ಟ್ ಎಲ್ಲ ಒಂದೇ +2. ರೈಟ್? ಈಗ ನಾವಿಲ್ಲಿ ಬರೆದಿರುವಂತ ಕಂಪೌಂಡು
ಪ್ರಾಕ್ಟಿಕಲಿ ಸ್ಟೇಬಲ್ ಇರುವಂತದ್ದು ಗೊತ್ತಿರ್ಲಿ. ನಾವು ಎಲ್ಲೆಲ್ಲಿ ಎಕ್ಸ್ ಅಂತ ಬರ್ದಿದೀವಿ, ಮೀನಿಂಗ್ ಇಸ್ ದಟ್ ಎಕ್ಸ್ ಇದ್ದಲ್ಲಿ ನೀವು ಎಫ್ ಬೇಕಾದ್ರೆ ತಗೊಳ್ಳಿ, ಸಿ ಎಲ್ ಬೇಕಾದ್ರೆ ತಗೊಳ್ಳಿ, ಬಿ ಆರ್ ಬೇಕಾದ್ರೆ ತಗೊಳ್ಳಿ, ಐ ಬೇಕಾದ್ರೆ ತಗೊಳ್ಳಿ, ಯಾವ್ದು ಬೇಕಾದ್ರೆ ತಗೊಳ್ಳಿ. ಬಟ್ ಎಫ್ ಪಾಸಿಬಿಲಿಟಿ ಇದ್ದಲ್ಲಿ ಮಾತ್ರ ಎಫ್ ಅಂತ ಬರ್ದಿದೀವಿ. ಮೀನಿಂಗ್ ಏನು? ಎಫ್ ಬಿಟ್ಟು ಬೇರೆ ಪಾಸಿಬಿಲಿಟಿ ಇಲ್ಲ. ಕಾಮನ್ ಸೆನ್ಸ್ ಅರ್ಥ ಮಾಡ್ಕೊಳ್ಳಿ. ಎಫ್ ಬಿಟ್ಟು ಬೇರೆ ಪಾಸಿಬಿಲಿಟಿ ಇಲ್ಲ ಅಂದಾಗ ನಾವು ಎಫ್ ಬರ್ದಿದೀವಿ. ಬಟ್ ಎಕ್ಸ್ ಅಂತ ಬರೋದಲ್ಲಿ ಎಲ್ಲಾ ಪಾಸಿಬಿಲಿಟಿ ಇದೆ. ಹೆಲೋಜನ್ ಯಾವ್ದು ಬೇಕಾದ್ರೂ ತಗೊಳ್ಳಿ, ನಿಮ್ಗೆ ಬೇಕಾಗಿ ತಗೊಳ್ಳಿ ಅಂತ ಮೀನಿಂಗ್. ಇದ್ರಲ್ಲಿ ಏನ್ ಅರ್ಥ ಮಾಡ್ಕೋಬೇಕು? ಕರೆಕ್ಟ್ ಆಗಿ ನೋಡಿ, ಲೈನ್ ಟು ಲೈನ್ ಅರ್ಥ ಮಾಡ್ಕೋತ ಹೋಗಿ. ಹೈಯೆಸ್ಟ್ ಆಕ್ಸಿಡೇಷನ್ ನಂಬರ್ ಆರ್ ಅಚೀವ್ಡ್ ಇನ್ TiX4. ನೋಡಿ, ಹೈಯೆಸ್ಟ್ ಫಾರ್ ಟಿಟಾನಿಯಂ, ಸೊ X4 ಅಂದ್ರೆ X is halogen -1 ಹೋದ, ಟಿಟಾನಿಯಂ exhibit in -4, sorry +4. VF5 highest is +5, yes it exhibit +5. CR highest is +6, yes it exhibit +6. ಈಗ ಮಜಾ ನೋಡಿ, Mn ಗೆ +7 is exhibit possibility ಇದೆ. ಹಾಗಾದ್ರೆ ಫ್ಲೂರಿನ್ ಜೊತೆ ನಾವು ಫಾರ್ಮುಲಾ ಯಾವ್ದು ಬರಿಬೇಕಿತ್ತು? MnF7 ಬರಿಬೇಕಿತ್ತು. ಕರೆಕ್ಟ್ ಅಬ್ಸರ್ವ್ ಮಾಡಿ, MnF7 ಬರಿಬೇಕಿತ್ತು. ನಾವು F4 ಗೆ ಸ್ಟಾಪ್ ಮಾಡಿಬಿಟ್ವಿ. Meaning is that manganese does not exhibit +7 with fluorine. Remember, fluorine ಜೊತೆ +7 exhibit ಆಗೋದಿಲ್ಲ, ರೈಟ್? ಫ್ಲೂರಿನ್ ಜೊತೆಗೆ ಆಗೋದಿಲ್ಲ ಅಂದ್ರೆ ಕ್ಲೋರಿನ್, ಬ್ರೋಮಿನ್, ಅಯೋಡಿನ್ ಅಂತೂ ಆಗೋದೇ ಇಲ್ಲ, ಗೊತ್ತಿರಲಿ. ಓಕೆ ನೋಡಿ, +7 ಸ್ಟೇಟ್ ಆಫ್ ಮ್ಯಾಂಗನೀಸ್ ಇಸ್ ನಾಟ್ ರಿಪ್ರೆಸೆಂಟೆಡ್ ಇನ್ ಅ ಸಿಂಪಲ್ ಹೆಲೈಡ್. ಸಿಂಪಲ್ ಹೆಲೈಡ್ ಅಂದ್ರೆ ಇವೆಲ್ಲ ಸಿಂಪಲ್ ಹೆಲೈಡ್. ಏನು? ಒಂದು ಮೆಟಲ್, ಇನ್ನೊಂದು ಹ್ಯಾಲೋಜನ್, ಸಿಂಪಲ್. ಇದು ಕಾಂಪ್ಲೆಕ್ಸ್ ಹೆಲೈಡ್. ಆಕ್ಸಿಜನ್ ಬಂದ್ಬಿಟ್ಟು ಮಿಡ್ಲು, MnO3F. ನೋಡಿ, MnO3F ಒಳಗೆ Mn ಎಕ್ಸಿಬಿಟ್ +7. MnO3F is ಆಕ್ಸೋಹೆಲೈಡ್. ಇದು ಆಕ್ಸೋಹೆಲೈಡ್ ಅಂದ್ರೆ ಆಕ್ಸಿಜನ್ ಇದೆ, ಹ್ಯಾಲೋಜನ್ ಇದೆ. And beyond Mn, no metal as a trihalide except FeX3COF3. ನೋಡಿ, ಬಿಯಾಂಡ್ Mn ಏನಿದೆಯಲ್ಲ ಇದರ ಪಾಸಿಬಿಲಿಟಿ 6 ಇದೆ. ಐರನ್ ಓನ್ಲಿ +3, ಸೊ ಕೋಬಾಲ್ಟ್ +4 ಇದೆ, ಓನ್ಲಿ +3. ನಿಕೆಲ್ +4 ಇದೆ, ಓನ್ಲಿ +2. ಕಾಪರ್ +2 ಆಗ್ತದೆ, ಜಿಂಕ್ +2 ಆಗ್ತದೆ, ಪ್ರಾಬ್ಲಮ್ ಇಲ್ಲ. ಸೊ ಇಲ್ಲಿ ಏನ್ ಅರ್ಥ ಮಾಡ್ಕೋಬೇಕು? ಇವೆಲ್ಲ ನಮ್ಗೆ ಹೊಸದಲ್ಲ. ಇದು ಬಿಟ್ಬಿಡೋಣಂತೆ, ಇದು ಬಿಟ್ಬಿಡೋಣಂತೆ. ಯಾಕಂದ್ರೆ ಈ ಕೇಸ್ ಒಳಗೆ ಏನಾಗ್ಬಿಡ್ತದ, ಪ್ರಾಕ್ಟಿಕಲಿ +6 +4 +4 +2 is not that much stable. ಬಟ್ ಮ್ಯಾಂಗನೀಸ್ ಸ್ಟೇಬಲ್ ಇದೆ +7. ಅಂತದ್ರಲ್ಲಿ F7 ಆಗೋದಿಲ್ಲ. ರಿಮೆಂಬರ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ವಾಟ್ ಯು ಹ್ಯಾವ್ ಟು ರಿಮೆಂಬರ್. ಯಾಕೆ ಆಗೋದಿಲ್ಲ ಅಂದ್ರೆ ಒಂದು ಪಾಯಿಂಟ್ ನೋಡಿ, ಇಲ್ಲಿ F7 ಆಗ್ಬೇಕು ಅಂತ ಇಟ್ಕೊಳ್ಳಿ. ಏನಾಗ್ಬೇಕು? ಒಂದು Mn ಸರೌಂಡಿಂಗ್ 7 ಬಾಂಡ್ ಆಗ್ಬೇಕು, ಹೌದಾ? 7 ಬಾಂಡ್ ಆಗ್ಬೇಕು ವಿತ್ ಫ್ಲೂರಿನ್. 7 ಬಾಂಡ್ ಆಗಬೇಕು ಲೈಕ್ ದಿಸ್. 7 ಬಾಂಡ್ ಆಗಬೇಕು ಲೈಕ್ ದಿಸ್, ಕರೆಕ್ಟಾ? ಈಗ F4 ಎಕ್ಸಿಸ್ಟ್ ಆಗ್ತದ ಸ್ಟೇಬಲ್. ಇದು ಆಗೋದಿಲ್ಲ, ನಾಟ್ ಸ್ಟೇಬಲ್. ಸಿ MnF4 ಆಗ್ತದ ಸ್ಟ್ರಕ್ಚರ್ ಹೀಗೆ. MnF4 ಸ್ಟ್ರಕ್ಚರ್ ಹೀಗೆ ನೋಡಿ, ಕರೆಕ್ಟಾ? ಈಗ now you can see MnF7 ಸ್ಟ್ರಕ್ಚರ್ ನೋಡಿ, F4 ಸ್ಟ್ರಕ್ಚರ್ ನೋಡಿ. MnF7 ಒಳಗೆ ಏನ್ ಅಬ್ಸರ್ವ್ ಮಾಡ್ಲಿಕ್ಕತ್ತೀವಿ? ಒಂದು Mn ಸರೌಂಡಿಂಗ್, ಒಂದು Mn ಸೆಂಟ್ರಲ್, ಒಂದು Mn ಸರೌಂಡಿಂಗ್ ಎಷ್ಟಿದೆ? 7 ಫ್ಲೂರೈಡ್. ಇಲ್ಲಿ Mn ಒಂದು ಸರೌಂಡಿಂಗ್ +6 ಅಂದ್ರೆ 4 ಫ್ಲೂರೈಡ್. ನೋಡಿ ಏನಾಗ್ಬಿಡ್ತದ? ಯಾಕೆ ಸ್ಟೇಬಲ್ ಇಲ್ಲ? MnF7 ಯಾಕೆ ಎಕ್ಸಿಸ್ಟ್ ಆಗೋದಿಲ್ಲ ಅಂದ್ರೆ ಏನ್ ಅನ್ಕೋತೀವಿ ನಾವು? ಬಿಕಾಸ್ Mn cannot accommodate 7 fluorine on its surface. Remember that. Meaning ಏನು? Mn cannot accommodate 7 fluorine on its surface. ಆಗ್ತಾ ಇಲ್ಲ ಅದಕ್ಕೆ. Mn 7 fluorine ಅನ್ನ ಇಟ್ಕೊಳ್ಳೋ ಅಷ್ಟು ಕೆಪಾಸಿಟಿ ಇಲ್ಲ ಅದಕ್ಕೆ. ರಿಮೆಂಬರ್, ಇನ್ ದಟ್ ಪರ್ಟಿಕ್ಯುಲರ್ ಕೇಸ್ MnF7 does not exist. ಸೊ CrF6 ಆಗ್ತದೆ, ಯಾಕಂದ್ರೆ ಪ್ರಾಕ್ಟಿಕಲಿ ಪಾಸಿಬಲ್ ಅಂದ್ರೆ ಮೀನಿಂಗ್ ಏನು? Cr can accommodate 6 fluorine, ಬಟ್ Mn ಕೆನಾಟ್ ಎಕ್ಸಿಬಿಟ್ ಅಷ್ಟೇ. ಅದಕ್ಕೆ ಯಾಕೆ ಅಂತ ರೀಸನ್ ಇಲ್ಲ, ಇಟ್ ಕೆನಾಟ್. ಈಗ ಯಾಕೆ ಆಗೋದಿಲ್ಲ ಪ್ರೂಫ್ ಇದೆ. ಯಾಕೆ ಅಂದ್ರೆ there is no meaning. ಯಾಕಂದ್ರೆ ಆಕ್ಸಿಜನ್ ಜೊತೆ ಆಗ್ತದೆ, F ಜೊತೆ ಯಾಕೆ ಆಗೋದಿಲ್ಲ? ರಿಮೆಂಬರ್ ದಟ್ 7 fluorine accommodation on Mn is not easily possible, hence F7 not possible. Not only F7, F6 also, F5 also not possible only. Remember that. So now ಇಲ್ಲಿ ನೋಡಿ, ಎಬಿಲಿಟಿ ಆಫ್ ದ ಫ್ಲೂರಿನ್. ಸಿ ಒಂದು ಪಾಯಿಂಟ್ ಅನ್ನು ನೋಡಿ, ಮ್ಯಾಕ್ಸಿಮಮ್ ಕೇಸ್ ಒಳಗೆ ಫ್ಲೂರಿನ್ ಜೊತೆ ಹೈಯೆಸ್ಟ್ ಆಕ್ಸಿಡೇಷನ್ ಸ್ಟೇಟ್ ಪಾಸಿಬಲ್. ಮೀನಿಂಗ್ ಏನು? ಒನ್ಸ್ ಅಗೇನ್ ಮೀನಿಂಗ್, ದ ರೀಸನ್ ಫಾರ್ ದಟ್ ಈಸ್ ಹೈ ಬಾಂಡ್ ಎನರ್ಜಿ ಆರ್ ಲ್ಯಾಟೈಸ್ ಎನರ್ಜಿ. ಲ್ಯಾಟೈಸ್ ಎನರ್ಜಿ ಯಾವಾಗ ಯೂಸ್ ಮಾಡ್ತೀವಿ ನಾವು? ವೆನ್ ದ ಕಂಪೌಂಡ್ ಈಸ್ ಅಯಾನಿಕ್.
ಬಾಂಡ್ ಎಂಥಾಲ್ಪಿ ಯಾವಾಗ ಯೂಸ್ ಮಾಡ್ತೀವಿ? when the compound is covalent ಅಷ್ಟೇ, covalent. when the compound is ionic, when the compound is covalent, right? ಸೊ ಅದಕ್ಕೆ ಯಾವ್ದಾರ ಒಂದು ಎನರ್ಜಿ ಜಾಸ್ತಿ ಇರಲೇಬೇಕು, ಹೈಯರ್ ಲ್ಯಾಟೈಸ್ ಎನರ್ಜಿ ಆರ್ ಹೈಯರ್ ಬಾಂಡ್ ಎನರ್ಜಿ. ಸೊ ಕಾಂಪೌಂಡ್ ಇಸ್ ಅಯಾನಿಕ್ ಇದ್ರೆ ಲ್ಯಾಟೈಸ್ ಎನರ್ಜಿ, ಕೋವಾಲೆಂಟ್ ಇದ್ರೆ ಬಾಂಡ್ ಎನರ್ಜಿ, ಹೆನ್ಸ್ ಫ್ಲೂರಿನ್ ವಿಲ್ ಸ್ಟೆಬಿಲೈಸ್ ಹೈಯರ್ ಆಕ್ಸಿಡೇಷನ್ ಸ್ಟೇಟ್ ಅಂತ ಮೀನಿಂಗ್. ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ಫ್ಲೂರೈಡ್ instability in the lower oxidation state. Remember, PU-2 halides are known except iodide. ಇದನ್ನ ಒಂದು ಲೈನ್ ಆದ್ಮೇಲೆ ಇನ್ನೊಂದು ಲೈನ್ ಹೇಳ್ತೀನಿ. ಫಸ್ಟ್ ಇಂಪಾರ್ಟೆಂಟ್ ಗೊತ್ತಿರಲಿ, ಆಕ್ಸಿಡೈಸಿಂಗ್ ಪವರ್ ಇನ್ ಹ್ಯಾಲೋಜನ್ ಆರ್ಡರ್ ಏನು ಅಂದ್ರೆ ಫ್ಲೂರಿನ್ ಮೋರ್ ದ್ಯಾನ್, Cl ಮೋರ್ ದ್ಯಾನ್, Br ಮೋರ್ ದ್ಯಾನ್ I. ಆಕ್ಸಿಡೈಸಿಂಗ್ ಪವರ್ ಅಂದ್ರೆ ಏನು? ವಿಚ್ ಕ್ಯಾನ್ ಆಕ್ಸಿಡೈಸ್ ದ ಅದರ್ ಸಬ್ಸ್ಟೆನ್ಸ್. ಸೊ ದಟ್ ಈಸ್ ದ ಪವರ್ ವಿಚ್ ಇಸ್ ಮೋರ್ ಫಾರ್ ಫ್ಲೂರಿನ್. ಫ್ಲೂರಿನಿಗೆ ಆಕ್ಸಿಡೈಸಿಂಗ್ ಪವರ್ ಜಾಸ್ತಿ ಇದ್ದಾಗ ಫ್ಲೂರಿನಿಗೆ ನಾವೇನ್ ಹೇಳ್ತಾ ಇದೀವಿ? ಫ್ಲೂರಿನಿಗೆ ಆಲ್ವೇಸ್ higher oxidation state is stable and lower oxidation state is less stable. ಯಾಕಂದ್ರೆ ಅದ್ರ ಎಬಿಲಿಟಿನ ಹೇಗಿದೆ? ಜಾಸ್ತಿ ಇದೆ, ಹೈಯೆಸ್ಟ್ ಎಲೆಕ್ಟ್ರಾನ್ ತೆಗೆಯುವ ಎಬಿಲಿಟಿ ಇದೆ, ಅದಕ್ಕಾಗಿ ಲೋವರ್ ದಲ್ಲಿ ಇರೋದಕ್ಕೆ ಇಷ್ಟಪಡೋದಿಲ್ಲ. ಬಟ್ ಅಯೋಡಿನಿಗೆ ವೀಕ್ ಆಕ್ಸಿಡೈಸಿಂಗ್ ಏಜೆಂಟ್ ನೋಡಿ, ವೀಕ್ ಆಕ್ಸಿಡೈಸಿಂಗ್ ಏಜೆಂಟ್, ಅದಕ್ಕೆ ಹೇಳ್ತೀವಿ ಹೈಯರ್ ಸ್ಟೆಬಿಲಿಟಿ ಇನ್ lower oxidation state and less stable in higher oxidation state. ಗೊತ್ತಿರ್ಲಿ ಈ ಕ್ವಶನ್ ಯಾವ ರೀತಿ ಕೇಳ್ತಾರೆ ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ ಜನರಲಿ ಹೇಗೆ ಫ್ರೇಮ್ ಮಾಡ್ತಾರೆ ನೋಡಿ. MnF4 MnI4 which does not exist ಅಂತ ಕೇಳ್ತಾರೆ. MnI4 does not exist. ಯಾಕೆ ನೋಡಿ, ಅಯೋಡಿನಿಗೆ ಲೋವರ್ ಆಕ್ಸಿಡೇಷನ್ ಸ್ಟೇಟ್ ಮೋರ್ ಸ್ಟೇಬಲ್ ಹೌದಾ? ಲೋವರ್ ಆಕ್ಸಿಡೇಷನ್ ಸ್ಟೇಟ್ ಮೋರ್ ಸ್ಟೇಬಲ್. ಈಗ ನೋಡಿ ಇನ್ನೊಂದು ಕ್ವಶನ್ ಕೇಳಿದ್ರೆ MnF2 MnI2 which is more stable? I2. ಯಾಕೆ ಮೋರ್ ಸ್ಟೇಬಲ್? ಯಾಕೆ? ಬಿಕಾಸ್ ಅಯೋಡಿನ್ ವಾಂಟ್ ಟು ಬಿ ಇನ್ ಲೋವರ್ ಆಕ್ಸಿಡೇಷನ್ ಸ್ಟೇಟ್, ಮೋರ್ ಸ್ಟೇಬಲ್. ಇದರಲ್ಲಿ ಇದು ಮೋರ್ ಸ್ಟೇಬಲ್. ಬಟ್ MnF2 ಎಕ್ಸಿಸ್ಟ್ ಆಗ್ತದೆ, ಇಲ್ಲ ಅಂತ ಹೇಳ್ತಾ ಇಲ್ಲ, ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಇದು ಹೇಗೆ? 10 ಚಪಾತಿ ತಿನ್ನುವಂತ ಎಬಿಲಿಟಿ ನಿಮಗಿದ್ರೆ 2 ಚಪಾತಿ ತಿಂತೀರಾ? ತಿಂತೀವಿ. ಆದ್ರೆ ಮೋರ್ ಸ್ಟೇಬಲ್ 10 ಚಪಾತಿ. ಅಯೋಡಿನಿಗೆ 10 ಚಪಾತಿ ತಿನ್ನೋ ಕೆಪಾಸಿಟಿನೇ ಇಲ್ಲ, ಅವಾಗ ಏನ್ ಹೇಳ್ತೀವಿ? ಎಕ್ಸಿಸ್ಟ್, ಡಸ್ ನಾಟ್ ಎಕ್ಸಿಸ್ಟ್ ಅಂತ ಹೇಳ್ಬೇಕು ಹೌದಲ್ಲ? 2 ಚಪಾತಿ ಎಷ್ಟು ತಿಂತದ? ಇದು 2 ತಿಂತದ, ಎಕ್ಸಿಸ್ಟ್, ಮೋರ್ ಸ್ಟೇಬಲ್. ಬಟ್ 10 ಪಾಸಿಬಿಲಿಟಿನೇ ಇಲ್ಲ. ಬಟ್ ಇನ್ನೊಂದಕ್ಕೆ F ಗೆ 10 ಮೋರ್ ಸ್ಟೇಬಲ್, 2 ತಿಂತದ, ಸ್ಟೆಬಿಲಿಟಿ ಇಲ್ಲ ಅಷ್ಟೇ. ಅದಕ್ಕೆ ಹೇಳಿದ್ರು ನೋಡಿ, ಲೆಸ್ ಸ್ಟೇಬಲ್ ಬಟ್ ಎಕ್ಸಿಸ್ಟ್. ಬಟ್ I2 ಹಾಗಲ್ಲ, ಅಯೋಡಿನ್ I4 ಅನ್ನೋದು ಡಸ್ ನಾಟ್ ಎಕ್ಸಿಸ್ಟ್ ಓನ್ಲಿ. ಇಂಪಾರ್ಟೆಂಟ್ ಪಾಯಿಂಟ್, ಅರ್ಥ ಮಾಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಈವನ್ ದಿಸ್ ಎನಾಲಜಿ ಇಸ್ ಅಪ್ಲೈಡ್ ಫಾರ್ ಕಾಪರ್ ಆಲ್ಸೋ. ಕಾಪರ್ ಅನ್ನ ಯಾಕೆ ಸ್ಪೆಷಲ್ ಹೇಳ್ತಾ ಇದೀವಿ? ಯಾಕಂದ್ರೆ ಕಾಪರ್ ಅಲ್ಲಿ ಎಕ್ಸಿಬಿಟ್ ಆಗೋದು 2 ಆಕ್ಸಿಡೇಷನ್ ಸ್ಟೇಟ್ ಹೌದಾ? ಒಂದು +1 ಒಂದು +2. ಅಂತಹ 2 ಆಕ್ಸಿಡೇಷನ್ ಸ್ಟೇಟ್ ಇರುವಂತಹ ಪೊಸಿಷನ್ ಅಲ್ಲೂ ಕೂಡ ಕಾಪರ್ +1 ಈಸ್ ಮೋರ್ ಸ್ಟೇಬಲ್ ವಿತ್ ಅಯೋಡಿನ್. ಕಾಪರ್ +2 ಮೋರ್ ವಿತ್ ಫ್ಲೂರಿನ್ ಅನ್ನೋದು ನೆನಪಿರ್ಲಿ, ರಿಮೆಂಬರ್. ಸೊ ಇದು ಯಾವಾಗಲೂ ಆಕ್ಸಿಡೈಸಿಂಗ್ ಪವರ್ ಫ್ಲೂರಿನ್ ಜಾಸ್ತಿ ಇದೆ. ಆಲ್ವೇಸ್ ಫ್ಲೂರಿನ್ ವಾಂಟ್ ಟು ಬಿ ಪ್ರೆಸೆಂಟ್ ಇನ್ ಹೈಯರ್ ಆಕ್ಸಿಡೇಷನ್ ಸ್ಟೇಟ್. ಸೊ ಅಯೋಡಿನಿಗೆ ಆಕ್ಸಿಡೈಸಿಂಗ್ ಪವರ್ ಕಡಿಮೆ ಇದೆ, ಆಲ್ವೇಸ್ ವಾಂಟ್ ಟು ಬಿ ಸ್ಟೇಬಲ್ ಇನ್ ಲೋವರ್ ಆಕ್ಸಿಡೇಷನ್ ಸ್ಟೇಟ್. ಇದು ಹ್ಯಾಲೋಜನ್ ಬಗ್ಗೆ ಒಂದು ಎಕ್ಸಾಂಪಲ್ ಕ್ವಶನ್ ಕೇಳಿದ್ರು CET ಒಳಗೆ, KCET ಒಳಗೆ. ರಿಮೆಂಬರ್, ವಿಚ್ ಕಾಪರ್ ಟು ಹ್ಯಾಲೈಡ್ ಡಸ್ ನಾಟ್ ಎಕ್ಸಿಸ್ಟ್. ನೋಡಿ ಎಕ್ಸಾಂಪಲ್ ಹೇಗೆ ಕೊಟ್ಟಿದ್ರು ಆಪ್ಷನ್ ಅಂದ್ರೆ CuF2, CuI2, CuBr2, CuCl2. ಯಾವುದು ಡಸ್ ನಾಟ್ ಎಕ್ಸಿಸ್ಟ್? CuI2. ವೆರಿ ಗುಡ್. ನೋಡಿ CuI2 ಡಸ್ ನಾಟ್ ಎಕ್ಸಿಸ್ಟ್. ಕಾಪರ್ +2 ಹೈಯರ್, ಅಯೋಡಿನ್ ನಾಟ್ ಸ್ಟೇಬಲ್, ಫ್ಲೂರಿನ್ ಸ್ಟೇಬಲ್, ಬ್ರೋಮಿನ್ ಸ್ಟೇಬಲ್, Cl2 ಸ್ಟೇಬಲ್. ಸ್ಟೇಬಲ್ ಇರ್ಲಿ ಬಿಡ್ಲಿ, ಡಸ್ ನಾಟ್ ಎಕ್ಸಿಸ್ಟ್. I2 ಮಾತ್ರ 100% ಶೋರ್. ClBr ಬಗ್ಗೆ ನಮ್ಗೆ ಗೊತ್ತಿಲ್ಲ, ಇಲ್ಲಿ ಇನ್ ಬಿಟ್ವೀನ್. ಬಟ್ I2 100% ಶೋರ್, ದಟ್ ಶುಡ್ ಬಿ ದ ಆನ್ಸರ್, ಡಸ್ ನಾಟ್ ಎಕ್ಸಿಸ್ಟ್. ಹೀಗೆ ಕ್ವಶನ್ಸ್ ಅನ್ನ ಅಟೆಂಪ್ಟ್ ಮಾಡಬೇಕು. ಓಕೆ, ಇದಿಷ್ಟು ಇವತ್ತಿನ ಕ್ಲಾಸ್. ಮುಂದಿನ ಕ್ಲಾಸಲ್ಲಿ ಇನ್ನೊಂದಷ್ಟು ಕಾನ್ಸೆಪ್ಟ್ಗಳ ಜೊತೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.